ಹುಡುಕಾಟ ಪ್ರಾರಂಭಿಸಿದ್ದು ವಿತಿನ್ 2 ಅವರ್ಸ್ ಒಳಗಡೆನೆ ಸೌಜನ್ಯ ಸಿಗ್ತಾಳೆ, ಆದ್ರೆ ಶವ ಆಗಿ. ಅವಳ ಕೈಗಳನ್ನ ಅವಳದೇ ದುಪಟ್ಟ ಅಂಡ್ ID ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರೆ. ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವಳ ಯೋನಿ, ಅವಳ ಏನಿತ್ತ ಅದ್ರ ಒಳಗಡೆ 6 ಇಂಚ್ ಮಣ್ಣು ತುಂಬಿರ್ತಾರೆ. ಓ ಬಿಡಪ್ಪ, ನಮ್ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ, ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಹೊಗಳ್ತಾ ಇರ್ತಾರೆ. ಆದ್ರೆ ಪಾಪ ಜನರಿಗೆ ಎಲ್ಲಿ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ, ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ನೆ ಸಂತೋಷ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಪೊಲೀಸ್ ಅವರು ಈ ಕೇಸ್ ಅಲ್ಲಿ ಕರಪ್ಟ್ ಆಗಿದ್ದಾರೆ, ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಈ ಕೇಸ್ ನ ಇನ್ಮುಂದೆ ಪೊಲೀಸ್ ಅವರಲ್ಲದೆ CBI ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಕೇಸ್ ನ CBI ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ. ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು, ಅದಕ್ಕೂ ಸಂತೋಷ್ಗೂ ಏನ್ ಸಂಬಂಧ, ಅದ್ರಲ್ಲಿ ಯಾಕೆ ಸಂತೋಷ್ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ. ನಾನು ಈ ಚಾನೆಲ್ ನ ಸ್ಟಾರ್ಟ್ ಮಾಡಿದಾಗಿಂದ ಒನ್ ಆಫ್ ದಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಂದು ಸೌಜನ್ಯ ಕೇಸ್ ಬಗ್ಗೆ. ಸರಿ, ನಮ್ ದೂತ ಸಭೆಯ ಪ್ರಜೆಗಳು ಇಷ್ಟೊಂದು ಕೇಳ್ತಿದಾರಲ್ಲ, ಈ ಒಂದು ಕೇಸ್ ಬಗ್ಗೆ ವಿಡಿಯೋ ಮಾಡುವ ಅಂತ ಸೌಜನ್ಯ ಕೇಸ್ ಬಗ್ಗೆ ನಾನು ರಿಸರ್ಚ್ ಸ್ಟಾರ್ಟ್ ಮಾಡಿದೆ. ಅಂಡ್ ಟ್ರಸ್ಟ್ ಮೀ, ಎಷ್ಟೊಂದು ಕಾಂಪ್ಲೆಕ್ಸ್ ಈ ಒಂದು ಕೇಸ್ ಇದೆ ಅಂತಂದ್ರೆ ನನ್ನ ತಲೆನೇ ಕೆಟ್ಬಿಡ್ತು. ಬಟ್ ಡೋಂಟ್ ವರಿ, ನಿಮ್ಗಂತೂ ಪ್ರತಿ ಒಂದನ್ನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೇನೆ. ಅನ್ಕೊಳ್ಳಿ, ಒಂದು ಊರು, ಆ ಊರಲ್ಲಿ ಒಂದು ಗೌಡ್ರ ಕುಟುಂಬ ಇದೆ. ಅಂಡ್ ಆ ಗೌಡ್ರ ಕುಟುಂಬ ತುಂಬಾನೇ ಪವರ್ಫುಲ್, ಲೈಕ್ ನಾವು ಮೂವೀಸ್ ಅಲ್ಲಿ ನೋಡ್ತೀವಿ ಹಂಗೆ. ಸೊ ಗೌಡ್ರ ಊರು ಬಂದು ಧರ್ಮಸ್ಥಳ ಅಂತ. ಆ ಒಂದು ಊರಲ್ಲಿ ಇವ್ರಿಗೆ ಸಖತ್ ಕಂಟ್ರೋಲ್ ಇರುತ್ತೆ. ಈವನ್ ಅದೇ ಒಂದು ರೀಜನ್ ಅಲ್ಲಿ ಇರುವಂತಹ ಒಂದು ತುಂಬಾನೇ ಪಾಪ್ಯುಲರ್ ದೇವಸ್ಥಾನನು ಸಹ ಇವರೇ ಕಂಟ್ರೋಲ್ ಮಾಡ್ತಿರ್ತಾರೆ. ಆ ಒಂದು ದೇವಸ್ಥಾನ ಇಂದ ಈ ಗೌಡ್ರ ಕುಟುಂಬಕ್ಕೆ ಎಷ್ಟೊಂದು ದುಡ್ಡು ಬರ್ತಾ ಇರುತ್ತೆ ಅಂತಂದ್ರೆ, ಅದೇ ದುಡ್ಡಲ್ಲಿ ಇವರು ಬೇಜನ್ ಪ್ರೈವೇಟ್ ಪ್ರೈಮರಿ ಅಂಡ್ ಹೈಸ್ಕೂಲ್ಸ್ ನ ಸ್ಥಾಪನೆ ಮಾಡಿರ್ತಾರೆ, ಬೇಜನ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಇರ್ತವೆ, ಅಂಡ್ ಬೇಜನ್ ಪ್ರೈವೇಟ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಇರ್ತವೆ. ಒಟ್ಟಲ್ಲಿ ಹೇಳ್ಬೇಕು ಅಂತಂದ್ರೆ ದುಡ್ಡಿನ ಸುರಿಮಳೆ ಇವ್ರಿಗೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನು ಇದೆ, ದ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ 1863 ಅಂತ. ಬೇಸಿಕಲಿ ಈ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಭಾರತದಲ್ಲಿ ಯಾವ್ದೆಲ್ಲ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗವರ್ಮೆಂಟ್ ಪ್ರಾಪರ್ಟಿ. ಆ ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗವರ್ಮೆಂಟ್ ಕೈಗೆ ಹೋಗಿ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ ಕೆಲ್ಸಕ್ಕೆ ಇರಬೇಕು, ಯಾರ್ ಕೆಲ್ಸಕ್ಕೆ ಇರಬಾರ್ದು, ಅಂಡ್ ಆ ಟೆಂಪಲ್ ಇಂದ ಬರ್ತಿರುವಂತಹ ಡೊನೇಷನ್ ಅಮೌಂಟ್ ನ ಏನ್ ಮಾಡ್ಬೇಕು ಅಂತ. ಸೊ ಈ ಒಂದು ಕಾನೂನಿನ ಪ್ರಕಾರ ಗವರ್ಮೆಂಟ್ ಇಂಡಿಯಾದಲ್ಲಿ ಇರುವಂತಹ ಆಲ್ಮೋಸ್ಟ್ ಎಲ್ಲಾ ಹಿಂದೂ ಟೆಂಪಲ್ಸ್ ನ ತನ್ನ ಕಂಟ್ರೋಲ್ ಅಲ್ಲಿ ತಗೋತಾ ಇರ್ಬೇಕಾದ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ರೀಚ್ ಔಟ್ ಮಾಡ್ತಾರೆ. ಅಂಡ್ ಆಗ ಇಷ್ಟು ದಿನ ಟೆಂಪಲ್ ನ ಕಂಟ್ರೋಲ್ ಮಾಡ್ತಿದ್ದಂತಹ ಆ ಗೌಡ್ರ ಕುಟುಂಬ ಏನ್ ಹೇಳುತ್ತೆ ಗೊತ್ತಾ, ಇಲ್ಲ ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರೆ. ನಾನು ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗಷ್ಟೇ ನನಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ. ಸೊ ಹೀಗಾಗಿ ಗವರ್ಮೆಂಟ್ ಅಫಿಷಿಯಲ್ಸ್ ಏನೂ ಮಾಡಕ್ಕಾಗದೆ ಇವತ್ತಿನವರೆಗೂ ಈ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನನ ಒಂದು ಪ್ರೈವೇಟ್ ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಿದೆ. ಅಂಡ್ ಆ ಪ್ರೈವೇಟ್ ಟ್ರಸ್ಟ್ ನ ಓನರ್ ಯಾರು, ಅದೇ ಗೌಡ್ರ ಕುಟುಂಬ. ನೋಡಿ, ನಾನು ಈ ವಿಡಿಯೋದಲ್ಲಿ ಯಾರ್ದು ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ. ಪ್ರೀವಿಯಸ್ಲಿ ಬೇರೆ ಯೂಟ್ಯೂಬರ್ಸ್ ತಮ್ಮ ವಿಡಿಯೋಸ್ ಅಲ್ಲಿ ರಿಯಲ್ ನೇಮ್ಸ್ ನ ಬಳಸಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ವಿಡಿಯೋಸ್ ನ ಡಿಲೀಟ್ ಮಾಡಿಸಿದ್ದಾರೆ. ಸೊ ಅವ್ರ ಜೊತೆ ಆಗಿದ್ದು ನನ್ ಜೊತೆ ಆಗೋದ್ ಬೇಡ, ಸತ್ಯ ಮುಚ್ಚೋಗೋದು ನನ್ಗಿಷ್ಟ ಇಲ್ಲ. ಹಾಗಾಗಿ ನಾನಿಲ್ಲಿ ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ. ಆದ್ರೆ ನಾನು ಯಾರನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ದೀನಿ ಅನ್ನೋದು ಮಾತ್ರ ನಿಮಗೆ ತುಂಬಾ ಕ್ಲಿಯರ್ಲಿ ಅರ್ಥ ಆಗುತ್ತೆ. ಡೋಂಟ್ ವರಿ. ದಿನಾಂಕ 9/10/2012. ಎ ವೆರಿ ನಾರ್ಮಲ್ ಡೇ ಫಾರ್ ಎವ್ರಿ ಒನ್ ಎಕ್ಸೆಪ್ಟ್ ಸೌಜನ್ಯ. ಧರ್ಮಸ್ಥಳ ಹತ್ರ ಇರುವಂತಹ ಪಂಗಳ್ ಅನ್ನೋ ಒಂದು ಸಣ್ಣ ಹಳ್ಳಿಗೆ ಬಿಲಾಂಗ್ ಮಾಡುವಂತಹ ಸೌಜನ್ಯ ತುಂಬಾನೇ ಒಳ್ಳೆ ಹುಡುಗಿ. SDM ಕಾಲೇಜ್ ಆಫ್ ಉಜ್ರಿಯಲ್ಲಿ 2nd PUC ಓದ್ತಿದ್ದಂತಹ ಇವಳು ತುಂಬಾನೇ ಬ್ರೈಟ್ ಸ್ಟೂಡೆಂಟ್ ಕೂಡ. ಸೊ ಒಂದು ದಿನ ಅಂದ್ರೆ 9 ಅಕ್ಟೋಬರ್ 2012 ಬೆಳಿಗ್ಗೆ 7:30-8 ಗಂಟೆ ಹಾಗೆ ಆಸ್ ಯೂಶುವಲ್ ತನ್ನ ಕಾಲೇಜ್ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳೆ. ಅವತ್ತು ಮಂಗಳವಾರದ ದಿನ ಅಂಡ್ ಅವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇರುತ್ತೆ, ಹೊಸ ಅಕ್ಕಿ ಅಂತ. ಈ ಒಂದು ಲೋಕಲ್ ಫೆಸ್ಟಿವಲ್ ದಿನ ಮನೆ ಒಳಗಡೆ ಏನೇ ಅಡುಗೆ ಮಾಡಿದ್ರು ಹೊಸ ಅಕ್ಕಿನೇ ಬಳಸಬೇಕು. ಸೊ ಹೊಸ ಅಕ್ಕಿ ತಂದು ಬ್ರೇಕ್ಫಾಸ್ಟ್ ನ ರೆಡಿ ಮಾಡೋಷ್ಟ್ರಲ್ಲಿ ಸೌಜನ್ಯ ಅವ್ರ ತಾಯಿ ತುಂಬಾ ಲೇಟ್ ಮಾಡ್ತಾರೆ. ಸೊ ಕಾಲೇಜ್ಗೆ ಲೇಟ್ ಆಗ್ತಿದೆ ಅಂತ ಈ ಸೌಜನ್ಯ ಟಿಫಿನ್ ಸಹ ಮಾಡದೆ ಹಾಗೆ ಹೋಗ್ತಾಳೆ. ಅವಳ ತಲೆಯಲ್ಲಿ ಏನಿತ್ತು ಅಂತಂದ್ರೆ, ಹೆಂಗೋ ಇವತ್ತು ಲೋಕಲ್ ಫೆಸ್ಟಿವಲ್ ಬೇರೆ ಇದೆ, ಹಾಗಾಗಿ ಮೇ ಬಿ ಕಾಲೇಜು ಬೇಗ ಬಿಡ್ಬೋದು, ಸೊ ಮಧ್ಯಾಹ್ನ ಡೈರೆಕ್ಟ್ ಮನೆಗೆ ಬಂದು ಊಟ ಬಿಡುವ ಅಂತ ಅವಳು ಅನ್ಕೊಂಡಿರ್ತಾಳೆ. ಆದ್ರೆ ಕಾಲೇಜ್ ಹೋಗಾದ್ಮೇಲೆ ಗೊತ್ತಾಗುತ್ತೆ ಅವತ್ತು ಅವಳಿಗೆ ಸ್ಪೆಷಲ್ ಕ್ಲಾಸಸ್ ಬೇರೆ ಇದೆ ಅಂತ.
ಸೌಜನ್ಯ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲ್ಲ ಅಂಡ್ ಲಂಚ್ ಬಾಕ್ಸ್ ಕೂಡ ತಂದಿರಲ್ಲ. ಹಾಗಾಗಿ ಲಂಚ್ ಟೈಮ್ ಅಲ್ಲಿ ಸೌಜನ್ಯನ ಒಬ್ಳು ಫ್ರೆಂಡ್ ಜಾನ್ವಿ ತಾನ್ ತಂದಿರುವಂತಹ ಲಂಚ್ ಬಾಕ್ಸ್ ಅಲ್ಲಿ ಒಂದಿಷ್ಟು ಲಂಚ್ ನ ಆಫರ್ ಮಾಡ್ತಾಳ. ಆದ್ರೆ ಸೌಜನ್ಯ ಪರವಾಗಿಲ್ಲ ನೀನ್ ತಿನ್ನು, ನಾನ್ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂತೀನಿ ಅಂತ ಹೇಳ್ತಾಳ. ಸುಮಾರು ಮಧ್ಯಾಹ್ನದ 3:45ಕ್ಕೆ ಕಾಲೇಜ್ ಬಿಡುತ್ತೆ. ಸೌಜನ್ಯ ಕಾಲೇಜ್ ಇಂದ ಬಸ್ ಅಲ್ಲಿ ಬಂದು ನೇತ್ರಾವತಿ ಬಸ್ ಸ್ಟಾಪ್ ಹತ್ರ ಇಳ್ಕೋತಾಳ. ಅವಳ ಜೊತೆ ಅವಳ ಕ್ಲಾಸ್ ಮೇಟ್ಸ್ ಅಂಡ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಸೊ ಅವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಸೌಜನ್ಯ ತನ್ನ ಮನೆ ಕಡೆಗೆ ಹೊರಡ್ತಾಳ. ನೇತ್ರಾವತಿ ಬಸ್ ಸ್ಟಾಪ್ ಇಂದ ಸೌಜನ್ಯ ಮನೆಗೆ 20 ಮಿನಿಟ್ಸ್ ನ ವಾಕ್ ಇರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 30 ಮಿನಿಟ್ ಹಿಡಿಬಹುದು. ಸೊ ಸೌಜನ್ಯ ನಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇರ್ತಾಳೆ. ಒಂದ್ ಸ್ವಲ್ಪ ದೂರದಲ್ಲಿ ಪ್ರಕೃತಿ ಹಾಸ್ಪಿಟಲ್ ಅಂತ ಒಂದಿರುತ್ತೆ. ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಸೌಜನ್ಯ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ ಕೂಡ. ನಂತರ ಸೌಜನ್ಯ ಒಂದು 10 ನಿಮಿಷ ಹಂಗೆ ಮುಂದೆ ನಡ್ಕೊಂಡು ಹೋಗಾದ್ಮೇಲೆ ಸೌಜನ್ಯಗೆ ತನ್ನ ಮಾವ ಸಿಗ್ತಾರ. ಅವರು ಸೌಜನ್ಯನ ನೋಡಿ ಮಾತಾಡಿಸ್ತಾರೆ. ಯಾಕಮ್ಮ ಕಾಲೇಜಿಂದ ಇಷ್ಟು ಲೇಟ್ ಬರ್ತಿದ್ಯಾ ಅಂತ ಕೇಳ್ತಾರ. ಆಗ ಸೌಜನ್ಯ ಇಲ್ಲ ಮಾವ, ಕಾಲೇಜಲ್ಲಿ ಸ್ಪೆಷಲ್ ಕ್ಲಾಸ್ ಇತ್ತು ಹಾಗಾಗಿ ಲೇಟ್ ಆಗ್ಬಿಡ್ತು ಅಂತ ಹೇಳಿ ಒಂದೆರಡು ಮಾತಾಡಿಸಿ ನಂತರ ತನ್ನ ಮನೆ ಕಡೆ ತಾನು ಹೊರಡ್ತಾಳ. ಈಗ ಆ ಒಂದು ಪಾಯಿಂಟ್ ಇಂದ ಸೌಜನ್ಯಗೆ ತನ್ನ ಮನೆ ಹೋಗ್ಲಿಕ್ಕೆ 10 ನಿಮಿಷ ಬೇಕು. ಮ್ಯಾಕ್ಸ್ ಟು ಮ್ಯಾಕ್ಸ್ 20 ಮಿನಿಟ್ ಅನ್ಕೊಳ್ಳಿ. 3:45ಕ್ಕೆ ಕಾಲೇಜ್ ಬಿಟ್ರೆ ಅರೌಂಡ್ 4:30ಗೆ ಮನೇಲಿ ಇರ್ಬೇಕಾಗಿದ್ದು ಹುಡುಗಿ 6:30-7 ಗಂಟೆ ಆಗಿದ್ರು ಮನೆಗೆ ಸೇರಿರಲ್ಲ. ಸೊ ಮನೇಲಿ ಸೌಜನ್ಯ ಅವ್ರ ತಾಯಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಏನಪ್ಪಾ ಈ ಹುಡುಗಿ ಎಷ್ಟೊತ್ತಾದ್ರೂ ಇನ್ನು ಮನೆಗ್ ಬಂದಿಲ್ವಲ್ಲ ಅಂತ. ಸೊ ಅವ್ರೇನ್ ಮಾಡ್ತಾರೆ, ಸೌಜನ್ಯ ಅವ್ರ ತಂದೆ ಕಾಲ್ ಮಾಡ್ಬಿಟ್ಟು ರೀ ಹಿಂಗೆ 3:30-4 ಗಂಟೆಗೆ ಕಾಲೇಜಿಂದ ಮನೆಗ್ ಬರ್ತಿದ್ದಿದ್ ನಮ್ ಹುಡುಗಿ ಇವತ್ತು 7 ಗಂಟೆ ಆದ್ರೂ ಇನ್ನು ಮನೆಗ್ ಬಂದಿಲ್ಲ, ನೀವು ಸ್ವಲ್ಪ ಬೇಗ ಮನೆಗ್ ಬಂದು ವಿಚಾರಿಸಿ ಅಂತ ಗಾಬ್ರಿಲಿ ಹೇಳ್ತಾರೆ. ಸರಿ ಅಂತ ಸೌಜನ್ಯ ಅವ್ರ ತಂದೆ ಮನೆಗ್ ಬಂದ್ಬಿಟ್ಟು ಸೌಜನ್ಯನ ಫ್ರೆಂಡ್ಸ್ ಕ್ಲಾಸ್ ಮೇಟ್ಸ್ ಯಾರ್ದೆಲ್ಲ ಅವ್ರ ಹತ್ರ ನಂಬರ್ ಇರುತ್ತೋ ಅವ್ರಿಗೆಲ್ಲ ಕಾಲ್ ಮಾಡ್ಬಿಟ್ಟು ಸೌಜನ್ಯ ಬಗ್ಗೆ ಕೇಳ್ತಾರ. ನಮ್ ಹುಡುಗಿ ಏನಾದ್ರು ನಿಮ್ ಮನೆಗ್ ಬಂದಿದ್ದಾಳ ಅಮ್ಮ ಅಂತ. ಆದ್ರೆ ಸೌಜನ್ಯನ ಫ್ರೆಂಡ್ಸ್ ಅಂಡ್ ಕ್ಲಾಸ್ ಮೇಟ್ಸ್ ಎಲ್ಲ ಇಲ್ಲ ಅಂಕಲ್ ನಮ್ಮ ಮನೆಗಂತೂ ಸೌಜನ್ಯ ಏನು ಬಂದಿಲ್ಲ, ಅವಳು ಬಸ್ ಸ್ಟಾಪ್ ಇಂದ ಸೀದಾ ನಿಮ್ ಮನೆ ಕಡೆಗೇನೆ ಹೊರಟ್ಲಲ್ವಾ, ಯಾಕೆ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರ. ಆಗ ಸೌಜನ್ಯ ಅವ್ರ ತಂದೆ ಇಲ್ಲಮ್ಮ ಬಂದಿಲ್ಲ ಹಾಗಾಗಿನೇ ಕಾಲ್ ಮಾಡಿರೋದು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರ. ದೆನ್ ಸೌಜನ್ಯ ಅವ್ರ ತಂದೆ ಸೌಜನ್ಯ ಅವ್ರ ಮಾವ ಕಾಲ್ ಮಾಡ್ತಾರ. ಅಳಿಯ ಎಲ್ಲಿದ್ಯಾ, ನನ್ ಮಗಳು ಇನ್ನು ಮನೆಗ್ ಬಂದಿಲ್ಲ, ನೀನೇನಾದ್ರೂ ಅವಳನ್ನ ನೋಡ್ದ ಅಂತ ಕೇಳ್ತಾರ. ಆ ಕಡೆಯಿಂದ ಅವರು ಸೌಜನ್ಯನ ಮಾವ ಹೇಳ್ತಾರೆ, ಹ್ಞೂ ನಾನ್ ನೋಡ್ದೆ, 4:15 ಹಾಗೆ ಆ ಹುಡುಗಿ ಕಾಲೇಜಿಂದ ಬರ್ಬೇಕಾದ್ರೆ ನನಗ್ ಕಾಣಿಸಿದ್ಲು, ನಾನ್ ಸ್ವಲ್ಪ ಮಾತಾಡ್ದೆ ಅವಳ ಹತ್ರ, ಅದಾದ್ಮೇಲೆ ಅವಳು ಮನೆ ಕಡೆ ಹೋದ್ಲಲ್ಲ, ಯಾಕೆ ಇನ್ನೂ ಬಂದಿಲ್ವಾ ಅಂತ ಅವರೇ ಉಲ್ಟಾ ಕ್ವಶನ್ ಕೇಳ್ತಾರ. ಈ ಕಡೆ ಸೌಜನ್ಯ ಅವ್ರ ತಂದೆ ಇಲ್ಲ 7 ಗಂಟೆ ಆದ್ರೂ ಮಗು ಇನ್ನು ಮನೆಗ್ ಬಂದಿಲ್ಲ, ನಮ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ, ನೀನೊಂದ್ ಕೆಲ್ಸ ಮಾಡು, ನಮ್ಮವ್ರನ್ನೆಲ್ಲ ಸೇರ್ಸು, ಎಲ್ರೂ ಸೇರಿ ಹುಡುಕುವ ಅವಳನ್ನ ಅಂತ ಸುಮಾರು ರಾತ್ರಿ 7 ಗಂಟೆಯಿಂದ ಹಿಡಿದು 11 ಗಂಟೆವರೆಗೂ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ 200-300 ಜನ ಸೇರ್ಕೊಂಡು ಸೌಜನ್ಯನ ಹುಡುಕ್ತಾರೆ. ಆದ್ರೆ ಸೌಜನ್ಯನ ಒಂದು ಸುಳಿವು ಸಿಗಲ್ಲ. ಸೊ ಕೊನೆಗೆ ಸಹಾಯ ಕೇಳ್ತಾ ರಾತ್ರಿ 11 ಗಂಟೆ ಹಾಗೆ ಸೌಜನ್ಯನ ತಂದೆ ತಾಯಿ ಅಂಡ್ ಊರಿನ ಜನ ಎಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರ. ಅಲ್ಲಿ ಪೊಲೀಸ್ ಅವ್ರ ಹತ್ರ ಕಾಲೇಜ್ ಹೋಗಿದ್ ನಮ್ ಹುಡುಗಿ ಇಷ್ಟೊತ್ತಾದ್ರೂ ಇನ್ನು ಮನೆಗ್ ಬಂದಿಲ್ಲ, ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ, ಸೊ ಪ್ಲೀಸ್ ಒಂದು ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿ ನಮ್ ಹುಡುಗಿನ ಹುಡುಕೊಡಿ ಅಂತ ಕೇಳ್ಕೊತಾರ. ಆದ್ರೆ ಪೊಲೀಸ್ ಅವರು ಒಪ್ಪಲ್ಲ. ಇಲ್ಲ ಯಾವುದೇ ಪರ್ಸನ್ ಮಿಸ್ಸಿಂಗ್ ಆದ್ರೆ ಆಫ್ಟರ್ 24 ಅವರ್ಸ್ ಆದ್ಮೇಲೆ ರಿಪೋರ್ಟ್ ಫೈಲ್ ಮಾಡಕ್ಕಾಗೋದು. ಸೊ ನೀವ್ ಒಂದ್ ಕೆಲ್ಸ ಮಾಡಿ, ಈಗ ಮನೆಗ್ ಹೋಗಿ ನಾಳೆ ಬೆಳಿಗ್ಗೆವರೆಗೂ ನೋಡಿ, ನಾಳೆ ಬೆಳಿಗ್ಗೆವರೆಗೂ ನಿಮ್ ಮಗಳು ನಿಮ್ ಮನೆಗ್ ಬಂದಿಲ್ಲ ಅಂತಂದ್ರೆ ಆಗ ಬಂದ್ಬಿಟ್ಟು ಮಿಸ್ಸಿಂಗ್ ರಿಪೋರ್ಟ್ ನ ಫೈಲ್ ಮಾಡಿಸಿ ಅಂತ ಹೇಳಿ ಕಳಿಸ್ತಾರ. ಆಗ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿರೋದ್ರಿಂದ ಅಂಡ್ ಮಳೆ ಬೇರೆ ತುಂಬಾ ಜೋರಾಗಿ ಬರ್ತಾ ಇರುತ್ತೆ. ಸೊ ಈ ಸಿಚುವೇಶನ್ ಅಲ್ಲಿ ಸೌಜನ್ಯನ ಹುಡುಕ್ಲಿಕ್ಕೆ ಆಗಲ್ಲ. ನಾಳೆ ಬೆಳಿಗ್ಗೆ ಸೇರ್ಕೊಂಡು ಅಗೇನ್ ಎಲ್ರು ಸೌಜನ್ಯನ ಹುಡುಕುವ ಅಂತ ಸೌಜನ್ಯನ ಮನೆಯವರು ಅಂಡ್ ಊರಿನ ಜನ ಎಲ್ರು ತಮ್ಮ ಮನೆಗೆ ಹೋಗ್ಬಿಡ್ತಾರ. ನೆಕ್ಸ್ಟ್ ದಿನ ಅಂದ್ರೆ 10 ಅಕ್ಟೋಬರ್ 2012 ಬುಧವಾರದ ದಿನ ಬೆಳಿಗ್ಗೆ 10 ಗಂಟೆ ಹಾಗೆ ಸೌಜನ್ಯನ ಮನೆಯವರು ಅಂಡ್ ಊರಿನ 200-300 ಜನ ಸೇರ್ಕೊಂಡು ಅಗೇನ್ ಸೌಜನ್ಯಗೋಸ್ಕರ ಹುಡುಕಾಟ ಸ್ಟಾರ್ಟ್ ಮಾಡ್ತಾರ. ಹುಡುಕಾಟ ಪ್ರಾರಂಭಿಸಿದ್ದು ವಿತಿನ್ 2 ಅವರ್ಸ್ ಒಳಗಡೆನೆ ಸೌಜನ್ಯ ಸಿಗ್ತಾಳೆ. ಆದ್ರೆ ಶವ ಆಗಿ ಆ 200-300 ಊರಿನ ಜನ ಎಲ್ಲ ಸೇರ್ಕೊಂಡು ಏನ್ ಸೌಜನ್ಯನ ಹುಡುಕ್ತಾ ಇದ್ರು ಅದರಲ್ಲಿ ಯಾರೋ ಒಬ್ರಿಗೆ ಸೌಜನ್ಯನ ಮನೆಯಿಂದ ಕೇವಲ 10 ನಿಮಿಷ ದೂರದಲ್ಲಿರುವಂತಹ ಒಂದು ಹಳ್ಳನ ದಡದಲ್ಲಿ ಸೌಜನ್ಯನ ಮೃತದೇಹ ಸಿಗುತ್ತಾ. ಈಗ ಸತ್ತಿರುವಂತಹ ಸೌಜನ್ಯನ ಡೆಡ್ ಬಾಡಿ ಯಾವ ಒಂದು ಕಂಡೀಷನ್ ಅಲ್ಲಿ ಇತ್ತು ಅಂತ ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅವಳ ಕೈಗಳನ್ನ ಅವಳದೇ ದುಪಟ್ಟ ಅಂಡ್ ID ಕಾರ್ಡ್ ಇಂದ ಮರಕ್ಕೆ ಕಟ್ಟಿರ್ತಾರ. ಅವಳ ಬಾಡಿ ಎಲ್ಲ ನೇಕೆಡ್ ಇರುತ್ತೆ, ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ, ಮೈ ಮೇಲೆ ಮಲ್ಟಿಪಲ್ ಕಟ್ ಮಾರ್ಕ್ಸ್ ಇರುತ್ತೆ, ತುಂಬಾ ಜೋರಾಗಿ ಹೊಡೆದಿರುವಂತಹ ಗಾಯಗಳು ಮೈ ಮೇಲೆ ಎದ್ದು ಕಾಣಿಸ್ತಿರ್ತವೆ. ಅವಳ ರಿಪ್ಸ್ ಎದೆ ಭಾಗದ ಮೂಳೆಗಳೆಲ್ಲ ಮುರಿದು ಹೋಗ್ಬಿಟ್ಟಿರ್ತವೆ. ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವಳ ಯೋನಿ, ಅವಳ ಏನಿತ್ತು ಅದ್ರ ಒಳಗಡೆ 6 ಇಂಚ್ ಮಣ್ಣು ತುಂಬಿರ್ತಾರೆ. ಆ ಬಾಡಿ ಕಂಡೀಷನ್ ನ ನೋಡಿದಾದ್ಮೇಲೆ ಒಂದಂತೂ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಅವಳನ್ನ ಯಾರೋ ತುಂಬಾ ಫೋರ್ಸ್ಫುಲಿ
ಮಾಡಿ ನಂತರ ನಿರ್ದಯವಾಗಿ ಸಾಯಿಸಿದ್ದಾರೆ ಅಂತ. ಇಲ್ಲಿ ಕ್ರಿಮಿನಲ್ಸ್ ನ ಬುದ್ಧಿವಂತಿಕೆ ನೋಡಿ ಪೊಲೀಸ್ ಅವ್ರಿಗೆ ಏನೂ ಸುಳಿವು ಸಿಗ್ಬಾರ್ದು ಅಂತ ಅವಳ ಯೋನಿ ಒಳಗಡೆ 6 ಇಂಚ್ ಅಷ್ಟು ಮಣ್ಣು ತುಂಬ ಹೋಗಿರ್ತಾರೆ. ಸೊ ದೆನ್ ಪೊಲೀಸ್ ಅವ್ರಿಗೆ ವಿಷಯ ಗೊತ್ತಾಗುತ್ತೆ. ಅವರು ಸ್ಪಾಟ್ ಗೆ ಬಂದು ಸೌಜನ್ಯನ ಬಾಡಿನ ರಿಕವರ್ ಮಾಡಿ ಆ ಒಂದು ಸ್ಪಾಟ್ ನ ಕಂಪ್ಲೀಟ್ ಸೀಸ್ ಮಾಡ್ತಾರ. ಒಬ್ಳು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿ, ಒಬ್ಳು ವೆರಿ ಬ್ರೈಟ್ ಸ್ಟೂಡೆಂಟ್ ನ ಈ ಮಟ್ಟಿಗೆ ಇಷ್ಟು ನಿರ್ದಯವಾಗಿ ಸಾಯಿಸಿರೋದು ಯಾರು? ಇನ್ ಕೇಸ್ ಏನಾದ್ರೂ ಈ ಕ್ರೈಮ್ ಮಾಡಿದವನು ಸಿಕ್ಕಿ ಬಿದ್ರೆ ಅವನ್ನ ಸುಮ್ನೆ ಬಿಡಬಾರ್ದು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಂಡ್ ಗೆಸ್ ವಾಟ್, ನಮ್ ಪೊಲೀಸ್ ಅವರು ಇಷ್ಟೊಂದು ಫಾಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ಈವನ್ ಈ ಒಂದು ವಿಷಯದಿಂದ ಊರಿನ ಜನನು ಶಾಕ್ ಆಗ್ತಾರೆ. ಸೌಜನ್ಯ ಬಾಡಿ ಸಿಕ್ಕಿದ್ದ ನೆಕ್ಸ್ಟ್ ದಿನ ಅಂದ್ರೆ 11 ಅಕ್ಟೋಬರ್ 2012 ಸಂಜೆ 5 ಗಂಟೆ ಹಾಗೆ ಯಾರು ಸೌಜನ್ಯನ ಪಂಡು ಮರ್ಡರ್ ಮಾಡಿದ್ನೋ ಆ ಕ್ರಿಮಿನಲ್ ಕೂಡ ಸಿಕ್ಕಿ ಬೀಳ್ತಾನೆ. ಈಗ ನೀವು ಥಿಂಕ್ ಮಾಡ್ಬೋದು, ಸೌಜನ್ಯನ ಯಾರು ಮರ್ಡರ್ ಮಾಡಿದ್ರು ಅಂಡ್ ಯಾರ ಕ್ರೈಮ್ ನ ಮಾಡಿದ್ರು ಅವನು ನೆಕ್ಸ್ಟ್ ದಿನಾನೇ ಸಿಕ್ಕಿ ಬಿದ್ದ. ಹಾಗಿದ್ರೆ ಈ ಕೇಸ್ ಯಾವಾಗ್ಲೂ ಕ್ಲೋಸ್ ಆಗ್ಬಿಡ್ಬೇಕಿತ್ತು. ಆದ್ರೂ ಸ್ಟಿಲ್ ಇವತ್ತಿನ ದಿನವರೆಗೂ ಯಾಕೆ ಈ ಕೇಸ್ ಪದೇ ಪದೇ ನ್ಯೂಸ್ ಅಲ್ಲಿ ಬರುತ್ತೆ ಅಂದ್ರೆ, ನಮ್ ದೂತ ಸಭೆಯ ಪ್ರಜೆಗಳೇ ರೆಡಿ ಆಗಿ, ಆರೋಪಿ ಸಿಕ್ಕಾದ್ಮೇಲೆ ಈ ಕೇಸು ಕ್ಲೋಸ್ ಆಗಿಲ್ಲ. ಆಕ್ಚುಲಿ ಈ ಕೇಸು ಓಪನ್ ಆಗಿದ್ದೆ ಈಗ. ನೋಡಿ, ಸೌಜನ್ಯನ ಬಾಡಿ ಸಿಕ್ಕಿದ್ದು ನೆಕ್ಸ್ಟ್ ದಿನ ಅಂದ್ರೆ 11 ಅಕ್ಟೋಬರ್ 2012. PSI ಯೋಗೇಶ್ ಅವರು ಯಾರನ್ನ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಅಂದ್ರೆ ಆತನ ಹೆಸರು ಬಂದು ಸಂತೋಷ್ ರಾವ್. 28-29 ವಯಸ್ಸಿರುವಂತಹ ಸಂತೋಷ್ ರಾವ್ ಫಸ್ಟ್ ಆಫ್ ಆಲ್ ಧರ್ಮಸ್ಥಳದವನು ಅಲ್ವೇ ಅಲ್ಲ, ಅವನು ಶೃಂಗೇರಿ ಅವನು. ಸಂತೋಷ್ ರಾವ್ ನ ತಂದೆ ಸ್ಕೂಲ್ ಟೀಚರ್ ಅಂಡ್ ತಾಯಿ ಹೌಸ್ ವೈಫ್. ಸಂತೋಷ್ ಮೊದ್ಲಿಂದನೂ ಒಂದ್ ಸ್ವಲ್ಪ ಮೆಂಟಲಿ ಇಲ್ಲಿರೋದ್ರಿಂದ ಅವನಿಗೆ ವಿದ್ಯೆ ಬರಹ ಅನ್ನೋದು ತಲೆಗೆ ಹೋಗಿರಲ್ಲ. ಹಾಗಾಗಿ ಅವನು ಶೃಂಗೇರಿಯಲ್ಲಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಮೆಂಟಲಿ ಅನ್ಸ್ಟೇಬಲ್ ಇದ್ರೂ ಸಹ ಈತನಿಗೆ ದೇವ್ರ ಮೇಲೆ ಬಹಳ ನಂಬಿಕೆ ಇರುತ್ತೆ. ಹಾಗಾಗಿ ತಿಂಗಳಿಗೆ ಒಮ್ಮೆ ಆದ್ರೂ, ಅಟ್ಲೀಸ್ಟ್ 2 ತಿಂಗಳಿಗೆ ಒಮ್ಮೆ ಆದ್ರೂ ಈತ ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಬರ್ತಿರ್ತಾನೆ. ಹಾಗೇನೆ ಈ ಸತಿನೂ ಸಹ ಈತ ಧರ್ಮಸ್ಥಳಕ್ಕೆ ಬಂದಿರ್ತಾನೆ. ಇವನು ಧರ್ಮಸ್ಥಳಕ್ಕೆ ಬಂದಿದ್ದು ದಿನಾಂಕ 9 ಅಕ್ಟೋಬರ್ 2012. ಈ ದಿನಾಂಕನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ, ಯಾಕಂತಂದ್ರೆ ಮುಂದೆ ಈ ಕೇಸಲ್ಲಿ ಇದೇ ಮೇಜರ್ ಟರ್ನಿಂಗ್ ಪಾಯಿಂಟ್. ಸೊ ಸೌಜನ್ಯನ ಡೆತ್ ಆಗಿಂತ ಒಂದು ದಿನ ಹಿಂದೆ ಧರ್ಮಸ್ಥಳಕ್ಕೆ ಬಂದಿರುವಂತಹ ಸಂತೋಷ್ ರಾವ್ಗೆ ಎಲ್ಲನೂ ಉಳ್ಕೊಳ್ಳಿಕ್ಕೆ ಹೋಟೆಲ್ ಅಲ್ಲಿ ಅಥವಾ ಲಾಡ್ಜ್ ಅಲ್ಲಿ ರೂಮ್ ಸಿಗಲ್ಲ. ರೀಸನ್ ಇಷ್ಟೇ, ಸಂತೋಷ್ ರಾವ್ ನೋಡ್ಲಿಕ್ಕೆ ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಪರ್ಸನ್ ತರ ಇರ್ತಾನೆ. ಅವನ ಅವತಾರ, ಅವನ ವೇಷಭೂಷಣ ಅಷ್ಟು ಸರಿ ಇರಲ್ಲ. ಹಾಗಾಗಿ ಇವನ್ಗೆ ಯಾವುದೇ ಒಂದು ಹೋಟೆಲ್ ಅಲ್ಲಿ ಅಥವಾ ಲಾಡ್ಜ್ ಅಲ್ಲಿ ಎಲ್ಲಿನೂ ರೂಮ್ ಸಿಗಲ್ಲ. ಸೊ ಉಳ್ಕೊಳ್ಳೋಕೆ ಜಾಗ ಸಿಗದೆ ಇವನೇನ್ ಮಾಡ್ತಾನೆ, ಅಲ್ಲೇ ಹತ್ರದಲ್ಲಿರುವಂತಹ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಬಾಹುಬಲಿ ಸ್ಟ್ಯಾಚು ಹತ್ರನೇ ಆಶ್ರಯ ತಗೊಳ್ತಾನೆ. ಅಂಡ್ 1-2 ದಿನ ಅವನು ಅಲ್ಲೇ ಉಳ್ಕೋತಾನೆ ಕೂಡ. ಡೇ ಟೈಮ್ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿದ್ದು ಅಲ್ಲೇ ಪ್ರಸಾದ ಊಟ ಎಲ್ಲ ಮಾಡಿ ನಂತರ ನೈಟ್ ಆಗ್ತಿದ್ದಂಗೆ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಆ ಸ್ಟ್ಯಾಚು ಹತ್ರನೇ ಮಲ್ಕೊಳ್ತಿರ್ತಾನೆ. ಸೊ ಒಂದು ದಿನ ಅಂದ್ರೆ 11 ಅಕ್ಟೋಬರ್ 2012 ಸಂಜೆ 5 ಗಂಟೆ ಹಾಗೆ ಈ ಸಂತೋಷ್ ರಾವ್ ತನ್ನ ಪಾಡಿಗೆ ತಾನು ಆ ಬೆಟ್ಟದ ಮೇಲೆ ಕೂತ್ಕೊಂಡು ಸೀನರೀಸ್ ನ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಯಾರೋ ಅದೇ ಊರಿನ 5 ಜನ ಕಿಡಿಗೇಡಿಗಳು ಬಂದು ಇವನ್ ಹತ್ರ ಜಗಳ ತೆಗಿತಾರ. ಈ 5 ಜನ ಯಾರು ಅಂತ ನಂತರ ಹೇಳ್ತೇನೆ. ಸೊ ಈ 5 ಜನ ಕಿಡಿಗೇಡಿಗಳು ಸಂತೋಷ್ ರಾವ್ ಹತ್ರ ಜಗಳ ತೆಗೆದು ಅವನ ಅವಾಚ್ಯ ಶಬ್ದಗಳಿಂದ ಬೈದು ಅವನ್ನ ಹೊಡೆದು, ಅಷ್ಟೇ ಸಾಲದೆ ಆ 5 ಜನ ಸಂತೋಷ್ ರಾವ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡ್ ಬಂದು ಇವನು ನಾವು ಬಾಹುಬಲಿ ಬೆಟ್ಟಕ್ಕೆ ಅಂತ ಹೋಗಿದ್ರೆ ಅಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ದ, ಇವ್ನು ನೋಡ್ಲಿಕ್ಕೂ ಸಹ ಒಳ್ಳೆ ಸೈಕೋ ಕಿಲ್ಲರ್ ಇದ್ದಂಗಿದಾನೆ, ನಮ್ಗೆ ಯಾಕೋ ನಿನ್ನೆ ನಮ್ಮೂರಲ್ಲಿ ನಡೆದಿರುವಂತಹ ಘಟನೆ ಆ ಸೌಜನ್ಯನ ಮರ್ಡರ್ ಇವನೇ ಮಾಡಿದಾನೆ ಅಂತ ಡೌಟ್ ಬರ್ತಿದೆ ಅಂತ ಆ 5 ಜನ ಕಿಡಿಗೇಡಿಗಳು ಸಂತೋಷ್ ರಾವ್ನ ಪೊಲೀಸ್ ಅವ್ರ ಹತ್ರ ಹಾಕೊಡ್ತಾರ. ಅಂಡ್ ಪೊಲೀಸ್ ಅವರು ಕೂಡ ಎಂತವ್ರು ನೋಡಿ, ಯಾರೋ 5 ಜನ ಕಿಡಿಗೇಡಿಗಳು ಬಂದು ಇವನೇ ಕೊಲೆ ಮಾಡಿದಾನೆ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ಕ್ರಾಸ್ ಚೆಕ್ ಮಾಡದೆ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿ ಸೌಜನ್ಯ ಕೇಸ್ ನ ಆರೋಪಿ ಸಿಕ್ಕಿದಾನೆ ಅಂತ ಎಲ್ಲಾ ಕಡೆ ಘೋಷಣೆ ಮಾಡ್ಬಿಡ್ತಾರ. ಜನರಿಗೆ ಈ ಕಡೆ ಒಂಥರ ನೆಮ್ಮದಿ, ಓ ಬಿಡಪ್ಪ ನಮ್ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ, ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ಬಿಟ್ರ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಹೊಗಳ್ತಾ ಇರ್ತಾರೆ. ಆದ್ರೆ ಪಾಪ ಜನರಿಗೆ ಎಲ್ಲಿ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ, ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ನೆ ಸಂತೋಷ್ ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಸೊ ಸಂತೋಷ್ ರಾವ್ ಒಂದು ಹುಡುಗಿಯ ರೇಪ್ ಅಂಡ್ ಮರ್ಡರ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿದ್ದಾನೆ ಅನ್ನೋ ವಿಷಯ ಸಂತೋಷ್ ನ ತಾಯಿಗೆ ಗೊತ್ತಾದಾಗ ಅವ್ರ ಪಾಪ ನೋವಲ್ಲಿ ಕೊರ್ಗಿ ಸಾಯ್ತಾರ. ಅಂಡ್ ಇನ್ನು ಅವ್ರ ತಂದೆ ಒಂದು ಕಡೆ ಪಾಪ ಹೆಂಡತಿನ ಕಳ್ಕೊಂಡಿರುವಂತಹ ನೋವು, ಇನ್ನೊಂದು ಕಡೆ ಮಗ ನೋಡಿದ್ರೆ ಯಾವ್ದೋ ಫಾಲ್ಸ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿದ್ದಾನೆ. ಈ ಕಡೆ ಕೇಸ್ ನ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಂಡ್ ಇಲ್ಲಿ ನಾನು PSI ಯೋಗೇಶ್ ಅವ್ರ ಬಗ್ಗೆ ಅಂತೂ ಮೆನ್ಷನ್ ಮಾಡ್ಲೇಬೇಕು. ಈ ಪೊಲೀಸ್ ಆಫೀಸರು ಗೊತ್ತಿದ್ದು ಈ ತಪ್ಪನ ಮಾಡಿದ್ರು ಅಥವಾ ಗೊತ್ತಿಲ್ದೇನೆ ಈ ತಪ್ಪನ ಮಾಡಿದ್ರು ನನ್ಗಂತೂ ಗೊತ್ತಿಲ್ಲ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸೌಜನ್ಯನ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದಾಗ ಡಾಕ್ಟರ್ಸ್ ಹಂಗೋ ಹಿಂಗೋ ಮಾಡಿ
ಇಂದ ಕೆಲವೊಂದು ಸ್ಪರ್ಮ್ ನ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾರೆ. ಅದನ್ನ ಅವರು PSI ಯೋಗೇಶ್ಗೆ ಕೊಟ್ಟು ಇದನ್ನ ವಿತಿನ್ 72 ಅವರ್ಸ್ ಒಳಗಡೆ ಇನ್ನೊಂದು ಲ್ಯಾಬ್ ಗೆ ಸಬ್ಮಿಟ್ ಮಾಡಿ ಅಂತ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ. ಆದ್ರೆ PSI ಯೋಗೇಶ್ ಆ ಸ್ಪರ್ಮ್ ಸ್ಯಾಂಪಲ್ಸ್ ನ ವಿತಿನ್ 72 ಅವರ್ಸ್ ಒಳಗಡೆ ಲ್ಯಾಬ್ ಕಳ್ಸೋದಿರ್ಲಿ, ಅದನ್ನ 12 ದಿನ ಆದ್ಮೇಲೆ ಲ್ಯಾಬ್ ಕಳಿಸ್ತಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಆ ಸ್ಪರ್ಮ್ ಸ್ಯಾಂಪಲ್ಸ್ ಗೆಲ್ಲ ಫಂಗಸ್ ಹಿಡಿದು ಅದು ಅನ್ಫಿಟ್ ಫಾರ್ ಟೆಸ್ಟಿಂಗ್ ಅಂತ ಬರುತ್ತೆ. ಈಗ ನೀವೇ ಹೇಳಿ, ಎಂತ ಡಂಬೆಸ್ಟ್ ಪರ್ಸನ್ ಪೊಲೀಸ್ ಆಫೀಸರ್ ಆಗಿದ್ರು ಅವನ ಹತ್ರ ಒಂದು ಮರ್ಡರ್ ಕೇಸ್ ಬಂದಾಗ ಅವನ ಹತ್ರ ಇರೋ ಮೇನ್ ಸಾಕ್ಷಿನೇ, ಮೇನ್ ಎವಿಡೆನ್ಸ್ ಆ ಹುಡುಗಿಯ ಇಂದ ಕಲೆಕ್ಟ್ ಆಗುವಂತಹ ಸ್ಪರ್ಮ್ ಸ್ಯಾಂಪಲ್ಸ್. ಸೊ ಅದನ್ನ ಮೊದಲು ಲ್ಯಾಬ್ ಕಳಿಸಿ ಅದನ್ನ ಐಡೆಂಟಿಫೈ ಮಾಡೋದು ಪೊಲೀಸ್ ಅವರ ಫಸ್ಟ್ ಡ್ಯೂಟಿ. ಆದ್ರೆ ಇಲ್ಲಿ PSI ಯೋಗೇಶ್ ಅವರು ಇದನ್ನೇ ಮರ್ತು ಹೋದ್ರು ಅಂತ ನೋಡಿ. ಯಾವುದೇ ಒಂದು ಕೇಸ್ ಅಲ್ಲಿ ಪೊಲೀಸ್ ಅವರು ಆದಷ್ಟು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಈ ಒಂದು ಕೇಸ್ ಅಲ್ಲಿ ಮಾತ್ರ ಪೊಲೀಸ್ ಅವರು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋ ಬದಲಾಗಿ ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡೋದ್ರಲ್ಲಿ ಮುಂದೆ ಇದ್ರು. ಅಷ್ಟೇ ಅಲ್ಲದೆ ಈ ಪೊಲೀಸ್ ಆಫೀಸರ್ ಸೇರ್ಕೊಂಡು ಸಂತೋಷ್ ರಾವ್ಗೆ ಸೆಲ್ ಅಲ್ಲಿ ಎಂತ ಟಾರ್ಚರ್, ಎಂತ ಹಿಂಸೆ ಕೊಡ್ತಾರೆ ಅಂದ್ರೆ ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತಾ. ಹೊಡಿಯೋದು, ಕೆಟ್ಟದಾಗ ಬೈಯೋದು, ಇದೆಲ್ಲ ಕಾಮನ್. ಮೋಸ್ಟ್ ಬ್ರೂಟಲ್ ಪಾರ್ಟೀಸ್ ಸಂತೋಷ್ ರಾವ್ನ ಪ್ಯಾಂಟ್ ಬಿಚ್ಚಿ ಅವನ ಪ್ರೈವೇಟ್ ಪಾರ್ಟ್ ಮೇಲೆ ಬಿಸಿ ಬಿಸಿ ಕುದೀತಾ ಇರುವಂತಹ ನೀರ್ ಚಲ್ತಾರ. ಈ ಕ್ರೈಮ್ ನೀನೇ ಮಾಡಿದ್ಯಾ ಅಂತ ಒಪ್ಕೋ, ಇಲ್ಲ ಅಂತಂದ್ರೆ ನಿನ್ನ ಸೆಲ್ ಒಳಗಡೆನೆ ಸಾಯಿಸ್ಬಿಡ್ತೀವಿ, ನಿನ್ನ ತಂದೆ ತಾಯಿ ಎಲ್ರು ಸಾಯಿಸ್ಬಿಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾರ. ನೋಡಿ, ಸಂತೋಷ್ ರಾವ್ ಜಾಗದಲ್ಲಿ ನನ್ನಂತ ನಿಮ್ಮಂತ ನಾರ್ಮಲ್ ಪರ್ಸನ್ ಯಾರಾದ್ರೂ ಇದ್ದಿದ್ರೆ ಪೊಲೀಸ್ ಅವರು ಕೊಡ್ತಿರುವಂತಹ ಹಿಂಸೆನ ತಡ್ಕೊಳಕ್ಕಾಗದೆ ಆ ಕ್ರೈಮ್ ಮಾಡಿಲ್ಲ ಅಂದ್ರೂ ಮಾಡಿದೀನಿ ಅಂತ ಒಪ್ಕೊಬಿಡ್ತಾ ಇದ್ವಿ. ಆದ್ರೆ ಸಂತೋಷ್ ರಾವ್ ಮೆಂಟಲಿ ಇಲ್ಲಿರೋದೇ ಅವನ್ಗೆ ಅಡ್ವಾಂಟೇಜ್ ಆಗೋಯ್ತು. ಪೊಲೀಸ್ಗಳು ಸಂತೋಷ್ ರಾವ್ಗೆ ಎಷ್ಟೇ ಹೊಡೆದ್ರು, ಎಷ್ಟೇ ಬೈದ್ರು, ಎಷ್ಟೇ ಬ್ಲಾಕ್ ಮೇಲ್ ಮಾಡಿದ್ರು ಸಂತೋಷ್ ರಾವ್ ಬಾಯಲ್ಲಿ ನಾನ್ ಈ ಕ್ರೈಮ್ ನ ಮಾಡಿಲ್ಲ ಅಂತಾನೆ ಬರುತ್ತೆ ಹೊರತು ಆ ಕ್ರೈಮ್ ನ ಅವನು ಒಪ್ಕೊಳ್ಳೋದೇ ಇಲ್ಲ. ದೆನ್ ಕೋರ್ಟ್ ಟ್ರಯಲ್ಸ್ ಸ್ಟಾರ್ಟ್ ಆಗುತ್ತೆ. ಈ ಕ್ರೈಮ್ ನ ಸಂತೋಷೇ ಮಾಡಿದಾನೆ ಅಂತ ಸೌಜನ್ಯ ಕಡೆಯ ಲಾಯರ್ ವಾದ ಮಾಡ್ತಾನೆ. ಅದಕ್ಕೆ ಆಪೋಸಿಟ್ ಆಗಿ ಸಂತೋಷ್ ರಾವ್ ಕಡೆಯಿಂದ ಒಬ್ರು ಲಾಯರ್ ಇಲ್ಲ, ಸಂತೋಷ್ ರಾವ್ ಈ ಕ್ರೈಮ್ ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದ ಮಾಡ್ತಿರ್ತಾರೆ. ಅಂಡ್ ಕೋರ್ಟ್ ಇಂದ ಆಚೆಗಡೆ ಸಂತೋಷ್ ರಾವ್ ನ ಅಗೇನ್ಸ್ಟ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ನಡೆಯುತ್ತೆ, ಪಬ್ಲಿಕ್ ಪ್ರೊಟೆಸ್ಟ್ ನಡೆಯುತ್ತೆ. ಅರೆಸ್ಟ್ ಆಗಿರುವಂತಹ ಸಂತೋಷ್ ರಾವ್ಗೆ ಗಲ್ಲಿಗೇರಿಸ್ರಿ ಅಂತ ಅವ್ರು ಡಿಮ್ಯಾಂಡ್ ಮಾಡ್ತಿರ್ತಾರೆ. ಸೊ ಹೀಗೆ ಒಂದು 2-3 ವರ್ಷ ಕಳೆದು ಹೋಗುತ್ತೆ. ನಂತರ ಒಂದು ಕೋರ್ಟ್ ಟ್ರಯಲ್ ಅಲ್ಲಿ ಸಂತೋಷ್ ರಾವ್ ಪರವಾಗಿ ಹೋರಾಡ್ತಿದ್ದಂತಹ ಲಾಯರ್ ಯಾಕೆ ಈ ಕೇಸ್ ಅಲ್ಲಿ ಸಂತೋಷ್ ಆರೋಪಿ ಅಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಕೆಲವೊಂದು ಪಾಯಿಂಟ್ಸ್ ನ ಮುಂದೆ ಇಡ್ತಾರೆ. ಅದೇನಂತಂದ್ರೆ, ಮೊದಲನೇದಾಗಿ ಸಂತೋಷ್ ರಾವೇ ಈ ಕ್ರೈಮ್ ನ ಮಾಡಿದಾನೆ ಅಂತ ಒಬ್ರು ಒಂದು ಐ ವಿಟ್ನೆಸ್ ಇರಲ್ಲ. ಇನ್ನೊಂದೇನು ಅಂತಂದ್ರೆ, ಯಾವೊಂದು ಕಂಡೀಷನ್ ಅಲ್ಲಿ, ಯಾವೊಂದು ಬ್ರೂಟಲ್ ಕಂಡೀಷನ್ ಅಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿತ್ತೋ ಅದನ್ನ ಗಮನದಲ್ಲಿಟ್ಕೊಂಡು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಆ ಒಂದು ಭೀಕರ ಕ್ರೈಮ್ ನ ಒಬ್ನೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಸೌಜನ್ಯನ ಇಂದ ಪೊಲೀಸ್ ಅವ್ರಿಗೆ ಯಾವುದೇ ಸ್ಪರ್ಮ್ ಸ್ಯಾಂಪಲ್ ಸಿಗ್ಬಾರ್ದು ಅಂತ 6 ಇಂಚು ಅಷ್ಟು ಮಣ್ಣು ಹಾಕಿರ್ತಾರ. ಸೊ ಈಗ ನೀವೇ ಹೇಳಿ, ಮೆಂಟಲಿ ಇಲ್ಲಿರುವಂತಹ ಪರ್ಸನ್ಗೆ ಇಷ್ಟೊಂದು ಬುದ್ಧಿವಂತಿಕೆ ಇರುತ್ತಾ? ಅನ್ಕೊಳ್ಳಿ, ಅಷ್ಟೊಂದು ಬುದ್ಧಿವಂತಿಕೆ ಅವ್ನಿಗಿದ್ರು ಆ ಕ್ರೈಮ್ ಮಾಡಾದ್ಮೇಲೆ ಅವನ ಆ ಊರಿಂದ ಓಡ್ ಹೋಗ್ಬೋದಾಗಿತ್ತು. ಆದ್ರೆ ಮತ್ತ್ಯಾಕೆ ಅವನು ಅದೇ ಊರಲ್ಲೇ ಇರ್ತಾನೆ? ಅಂಡ್ ಸೌಜನ್ಯ ಕೊನೆಯದಾಗಿ ಪ್ರಕೃತಿ ಹಾಸ್ಪಿಟಲ್ ಮುಂದ್ಗಡೆಯಿಂದ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಪ್ರಕೃತಿ ಹಾಸ್ಪಿಟಲ್ ನ ಸೆಕ್ಯೂರಿಟಿ ಗಾರ್ಡ್ ನೋಡ್ತಾನೆ. ಅಂಡ್ ಪ್ರಕೃತಿ ಹಾಸ್ಪಿಟಲ್ ನ ಆಚೆಗಡೆ CCTV ಕ್ಯಾಮರಾನು ಇರುತ್ತೆ. ಸಡನ್ಲಿ ಆ CCTV ಫುಟೇಜ್ ಕೂಡ ಕಾಣೆ ಆಗ್ಬಿಡುತ್ತಾ. ಇನ್ನೊಂದೇನು ಅಂತಂದ್ರೆ, ಸೌಜನ್ಯನ ಮರ್ಡರ್ ಆಗಿದ್ದು ನೆಕ್ಸ್ಟ್ ದಿನಾನೇ ಪೊಲೀಸ್ ಅವರು ಆರೋಪಿನ ಹಿಡಿದ್ರು. ಸೊ ಹಾಗಿದ್ದಾಗ ಆ ಕಲೆಕ್ಟ್ ಮಾಡಿರುವಂತಹ ಸ್ಪರ್ಮ್ ಸ್ಯಾಂಪಲ್ಸ್ ನ ಲ್ಯಾಬ್ ಗೆ ಕಳಿಸಿ ಇವನೇ ಆರೋಪಿ ಅಂತ ಕನ್ಫರ್ಮ್ ಮಾಡೋ ಬದಲಾಗಿ ಯಾಕೆ ಪೊಲೀಸ್ ಅವರು ಆ ಸ್ಪರ್ಮ್ ಸ್ಯಾಂಪಲ್ಸ್ ನ ತಮ್ಮ ಹತ್ರನೇ ಇಟ್ಕೊಂಡು 12 ದಿನವರೆಗೂ ಅದಕ್ಕೆ ಫಂಗಸ್ ಹಿಡಿಯೋವರೆಗೂ ಕಾದು ಆಮೇಲೆ ಅದನ್ನ ಲ್ಯಾಬ್ ಕಳಿಸಿದ್ರು? ಅಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಸಂತೋಷ್ ರಾವ್ಗೆ ಒಂದು ಗುಪ್ತ ರೋಗ ಇರುತ್ತೆ, ಅದೇ ಫಿಮೋಸಿಸ್ ಅಂತ. ಈ ಕಾಯಿಲೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ. ಜಸ್ಟ್ ತಿಳ್ಕೊಳ್ಳಿ, ಈ ಒಂದು ಕಾಯಿಲೆ ಇರೋರು ಇಂಟಿಮಸಿ ಮಾಡ್ಲಿಕ್ಕೆ ಆಗಲ್ಲ. ಇನ್ ಕೇಸ್ ಮಾಡಿದ್ರು ಅವರು ಸುಖ ಅಲ್ಲ ನರಕ ಕಾಣ್ತಾರ. ಸೊ ಇಷ್ಟೆಲ್ಲ ವ್ಯಾಲಿಡ್ ಪಾಯಿಂಟ್ಸ್, ಇಷ್ಟೆಲ್ಲ ಫ್ಯಾಕ್ಟ್ಸ್ ಕಣ್ ಮುಂದೆ ಇರ್ಬೇಕಾದ್ರೆ ಸ್ಟಿಲ್ ಪೊಲೀಸ್ ಅವರು ಯಾಕೆ ಈ ಕ್ರೈಮ್ ನ ಸಂತೋಷ್ ರಾವೇ ಮಾಡಿದಾನೆ ಅಂತ ಇವನ್ ಹಿಂದೆ ಬಿದ್ದಿದ್ದಾರೆ? ಯಾಕೆ ಅವರು ಈ ಕ್ರೈಮ್ ಇವನ್ ಬಿಟ್ರೆ ಬೇರೆ ಯಾರಾದ್ರೂ ಮಾಡಿರ್ಬೋದಲ್ಲ ಅಂತ ಆ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿಲ್ವಲ್ಲ ಅಂತ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಮೇಲೆ ಈಗ ಕ್ವಶನ್ ಬರುತ್ತೆ. ಸೊ ಆಫ್ಟರ್ ಹಿಯರಿಂಗ್ ಆಲ್ ಆಫ್ ದಿಸ್, ಎಲ್ಲರಿಗೂ ಈಗ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್
ಇನ್ವೆಸ್ಟಿಗೇಷನ್ ಮೇಲೆ ಡೌಟ್ ಬರುತ್ತೆ. ಅಂಡ್ ಈವನ್ ಸೌಜನ್ಯ ಅವ್ರ ಮನೆಯವರು ಕೂಡ ನಿಜವಾದ ಆರೋಪಿ ಸಂತೋಷ್ ಅಲ್ಲ ಅಂತ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಆಗ ಅಲ್ಲಿವರೆಗೂ ಸಂತೋಷ್ ರಾವ್ನ ಗಲ್ಲಿಗೇರಿಸಿ ಅಂತ ಏನು ಸ್ಟೂಡೆಂಟ್ ಪ್ರೊಟೆಸ್ಟ್ ಅಂಡ್ ಪಬ್ಲಿಕ್ ಪ್ರೊಟೆಸ್ಟ್ ಎಲ್ಲ ನಡೀತಾ ಇತ್ತು, ಈಗ ಅದೆಲ್ಲ ನಿಂತು ಹೋಗಿ ಎಲ್ಲಾ ಹೇಟ್ರೇಡ್ ಪೊಲೀಸ್ ಅವ್ರ ಕಡೆಗೆ ಹೋಗುತ್ತೆ. ಪೊಲೀಸ್ ಅವರು ಈ ಕೇಸಲ್ಲಿ ಕರಪ್ಟ್ ಆಗಿದ್ದಾರೆ, ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಈ ಕೇಸ್ ನ ಇನ್ ಮುಂದೆ ಪೊಲೀಸ್ ಅವರಲ್ಲದೆ ಸಿಬಿಐ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕು, ಈ ಕೇಸ್ ನ ಸಿಬಿಐ ಒಪ್ಸಿ ಅಂತ ಅಗೇನ್ ಪ್ರೊಟೆಸ್ಟ್ ಗಳು ಸ್ಟಾರ್ಟ್ ಆಗ್ತವೆ. ಸೊ ಧರ್ಮಸ್ಥಳದಲ್ಲಿ ಇಷ್ಟೊಂದು ಹೋರಾಟಗಳಾಗ್ತಿದಾವೆ, ಒಬ್ಳು ಹುಡುಗಿ ಜೊತೆ ಇಷ್ಟೊಂದು ಅನ್ಯಾಯ ಆಗಿದೆ, ಆದ್ರೂ ಸಹ ಧರ್ಮಾಧಿಕಾರಿ ಏನು ಮಾತೇ ಆಡ್ತಿಲ್ವಲ್ಲ ಈ ಹುಡುಗಿ ಬಗ್ಗೆ ಅಂತ ಜನರು ಪ್ರಶ್ನೆ ಮಾಡಿದಾಗ ಆಗ ಧರ್ಮಾಧಿಕಾರಿನೂ ಜನರು ಮುಂದೆ ಬಂದ್ಬಿಟ್ಟು ಈ ಕೇಸ್ ನ ಸಿಬಿಐ ಒಪ್ಸಿ ಅಂತ ಹೋರಾಟ ಮಾಡ್ತಾರ. ನಂತರ ಈ ಒಂದು ಕೇಸು ಪೊಲೀಸ್ ಅವರಿಂದ ಸಿಬಿಐ ಕೈಗೆ ಹೋಗುತ್ತೆ. ಸಿಬಿಐ ಕೈಗೆ ಹೋಗಿದ ತಕ್ಷಣ ಇಲ್ಲೇನು ಸತ್ಯ ಹೊರಗೆ ಬಂದಿಲ್ಲ. ಆ ಸಿಬಿಐ ಅವರು 3-4 ವರ್ಷ ಟೈಮ್ ತಗೊಂಡು ಮತ್ತೆ ಈ ಒಂದು ಕೇಸ್ ನ ರೀ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದ್ರೆ ಅಲ್ಲೇನು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಉಳ್ದೇ ಇರಲ್ಲ. ಆ ಪೊಲೀಸ್ ಅವರು ಅವ್ರ ಕೈಯಲ್ಲಿ ಈ ಕೇಸು ಇದ್ದಷ್ಟು ದಿನ ಎಷ್ಟಾಗುತ್ತೋ ಅಷ್ಟು ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡ್ಬಿಟ್ಟಿರ್ತಾರ. ಸೊ ಹಾಗಾಗಿ ಅಲ್ಲಿ ಸಿಬಿಐ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಏನ್ ಉಳ್ದೇ ಇರಲ್ಲ. ಆದ್ರೂ ಸ್ಟಿಲ್ ಅವರು 3-4 ಇಯರ್ಸ್ ಟೈಮ್ ತಗೊಂಡು ನಂತರ ಫೈನಲಿ ಒಂದು ರಿಪೋರ್ಟ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರೆ. ಅಂಡ್ ಸಿಬಿಐ ಅವರು ಕೋರ್ಟ್ ಗೆ ಸಬ್ಮಿಟ್ ಮಾಡಿರುವಂತಹ ಆ ಒಂದು ರಿಪೋರ್ಟ್ ಅಲ್ಲಿ ಏನಿತ್ತು ಅಂದ್ರೆ ಸಿಬಿಐ ಇನ್ವೆಸ್ಟಿಗೇಷನ್ ಕನ್ಫರ್ಮ್ಸ್ ದಟ್ ಈ ಒಂದು ಕ್ರೈಮ್ ನ ಸಂತೋಷ್ ರಾವೇ ಮಾಡಿದಾನೆ ಅಂತ. ಆದ್ರೆ ಐರೋನಿ ಈಸ್ ಇದೇ ಒಂದು ರಿಪೋರ್ಟ್ ಅಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಅವ್ರಿಗೆ ಯಾವುದೇ ತರ ಎವಿಡೆನ್ಸ್ ಸಿಕ್ಕಿಲ್ಲ ಅಂತ. ಯಾಕಂದ್ರೆ ಈ ಸೌಜನ್ಯ ಕೇಸು ಪೊಲೀಸ್ ಅವ್ರ ಕೈಯಲ್ಲಿ ಇದ್ದಾಗ ಪೊಲೀಸ್ ಅವರು ತಮ್ಮ ನಿರ್ಲಕ್ಷ್ಯದಿಂದ ಎಲ್ಲಾ ಎವಿಡೆನ್ಸ್ ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂತದ್ರಲ್ಲಿ ಯಾವ ಒಂದು ಆಧಾರದ ಮೇಲೆ ಇವರು ಸಂತೋಷ್ ರಾವೇ ಈ ಕ್ರೈಮ್ ನ ಮಾಡಿದ್ದಾರೆ ಅಂತ ಕ್ವಶನ್ ಮಾಡಿದಾಗ ಸಿಬಿಐ ಅವ್ರ ಕಡೆಯಿಂದ ನೋ ಆನ್ಸರ್. ನೋಡಿ, ಮೊದ್ಲು ಈ ಒಂದು ಕೇಸ್ ನ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡಿ ನಂತರ ಈ ಒಂದು ಕೇಸು ಸಿಬಿಐ ಅವ್ರ ಕೈಗೆ ಹೋಗಿ ಅವರು 3-4 ವರ್ಷ ಟೈಮ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ದೆನ್ ಫೈನಲ್ ರಿಪೋರ್ಟ್ ನ ಕೋರ್ಟ್ ಗೆ ಸಬ್ಮಿಟ್ ಮಾಡೋಷ್ಟ್ರಲ್ಲಿ ಸುಮಾರು 5-6 ವರ್ಷ ಕಳೆದು ಹೋಗಿರುತ್ತೆ. ಅಂಡ್ ಸ್ಟಿಲ್ ಈ ಒಂದು ಕೇಸಲ್ಲಿ ಏನೂ ಕನ್ಕ್ಲೂಷನ್ ಸಿಕ್ಕಿರಲ್ಲ. ಎವ್ರಿ ಇಯರ್ ಸೌಜನ್ಯನ ಬರ್ತ್ಡೇ ಇದ್ದಾಗ ಅಥವಾ ತಿಥಿ ಇದ್ದಾಗ ಅವಳನ್ನ ನೆನೆಸ್ಕೊಂಡು ಅವಳ ಹೆಸರಲ್ಲಿ ಪಬ್ಲಿಕ್ ಪ್ರೊಟೆಸ್ಟ್ ಅಂಡ್ ಸ್ಟೂಡೆಂಟ್ ಪ್ರೊಟೆಸ್ಟ್ ನಡೀತಾನೆ ಇರ್ತವೆ. ಸೊ ಒಂದು ದಿನ ಈ ಒಂದು ಪ್ರೊಟೆಸ್ಟ್ ಗಳ ನ್ಯೂಸ್ ಗಿರೀಶ್ ಮುಟ್ಟಣ್ಣನವರ ಗಮನಕ್ಕೆ ಬರುತ್ತೆ. ಯಾರೀ ಗಿರೀಶ್ ಮುಟ್ಟಣ್ಣನವರ ಅಂದ್ರೆ ಇವರು ವೆರಿ ಹಾನೆಸ್ಟ್ ಎಕ್ಸ್ ಪೊಲೀಸ್ ಮ್ಯಾನ್. ನೀವು ನಂಬಲ್ಲ, ಇವ್ರು ಪೊಲೀಸ್ ಆಫೀಸರ್ ಇದ್ದಾಗ ಪಬ್ಲಿಕ್ ಅಲ್ಲಿ ಒಬ್ಬ MLA ಹೊಡೆದಿರ್ತಾರ. ಅಷ್ಟೇ ಅಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಇದೆ, ಕರಪ್ಷನ್ ಇದ್ದಿದ್ ಕಡೆ ನಾನ್ ಇರಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಪೊಲೀಸ್ ಡ್ಯೂಟಿನ ಬಿಟ್ಬಿಟ್ಟು ಈಗ ಸಮಾಜದಲ್ಲಿ ಏನೇ ಅನ್ಯಾಯ ಆಗಿದ್ರು ಅದ್ರ ಅಗೇನ್ಸ್ಟ್ ವಾಯ್ಸ್ ರೈಸ್ ಮಾಡ್ತಿದಾರ. ಸೊ ಈ ಗಿರೀಶ್ ಮುಟ್ಟಣ್ಣನವರಿಗೆ ಸೌಜನ್ಯ ಕೇಸ್ ಬಗ್ಗೆ ಗೊತ್ತಾದಾಗ ಅವ್ರಿಗೆ ಈ ಕೇಸು ತುಂಬಾನೇ ಕಾಡುತ್ತೆ. ಅಲ್ಲ, ಇಷ್ಟೊಂದು ವರ್ಷಗಳಾಗೋಯ್ತು ಆ ಹುಡುಗಿ ಜೊತೆ ಅನ್ಯಾಯ ಆಗಿ, ಸ್ಟಿಲ್ ಈ ಒಂದು ಕೇಸ್ ನ ಕನ್ಕ್ಲೂಷನ್ ಸಿಕ್ತಿಲ್ವಲ್ಲ, ಏನ್ ನಡೀತಿದೆ ಧರ್ಮಸ್ಥಳದಲ್ಲಿ ಅರ್ಥ ಆಗ್ತಿಲ್ವಲ್ಲ ಅಂತ ಈ ಗಿರೀಶ್ ಅವರು ತಮ್ಮ ಹಳೆ ಪೊಲೀಸ್ ಕಾಂಟ್ಯಾಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಆ ಸೌಜನ್ಯ ಕೇಸ್ ಫೈಲ್ ನ ಒಂದು ಕಾಪಿನ ತಮ್ಮ ಹತ್ರ ತರಿಸ್ಕೋತಾರ. ಆ ಒಂದು ಕೇಸ್ ಫೈಲ್ ಅಲ್ಲಿ ಸೌಜನ್ಯ ಬಗ್ಗೆ ಅಷ್ಟೇ ಅಲ್ಲದೆ ಸಂತೋಷ್ ರಾವ್ ಬಗ್ಗೆನೂ ಇನ್ಫಾರ್ಮೇಶನ್ ಇರುತ್ತೆ. ಅಂಡ್ ಗಿರೀಶ್ ಅವರು ಸಂತೋಷ್ ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್ ನೋಡ್ತಾ ಇರ್ಬೇಕಾದ್ರೆ ಅವರು ಒಂದು ವಿಷಯನ ನೋಟಿಸ್ ಮಾಡ್ತಾರ. ಅದೇನಂತಂದ್ರೆ ಪೊಲೀಸ್ ಅವರು ಸಂತೋಷ್ ರಾವ್ನ ಬರೀ ಸೌಜನ್ಯ ಕೇಸಲ್ಲಿ ಒಂದೇ ಫಿಟ್ ಮಾಡಿರಲ್ಲ, ಸೌಜನ್ಯ ಸಾಯೋಕ್ಕಿಂತ 20 ದಿನ ಹಿಂದೆ ಧರ್ಮಸ್ಥಳದಲ್ಲೇ ನಡೆದಿರುವಂತಹ ಒಂದು ಕ್ರೈಮ್ ಅಲ್ಲಿನೂ ಸಹ ಸಂತೋಷ್ ರಾವೇ ಆರೋಪಿ ಅಂತ ಮೆನ್ಷನ್ ಮಾಡಿರ್ತಾರ. ಸೊ ಸೌಜನ್ಯ ಕೇಸ್ ಬಿಟ್ಟು ಆ ಇನ್ನೊಂದು ಕೇಸ್ ಯಾವುದು, ಅದಕ್ಕೂ ಸಂತೋಷ್ಗೂ ಏನ್ ಸಂಬಂಧ, ಅದ್ರಲ್ಲಿ ಯಾಕೆ ಸಂತೋಷ್ನ ಪೊಲೀಸ್ ಅವರು ಫಿಟ್ ಮಾಡಿದ್ರು ಅಂತ ಪ್ರತಿಯೊಂದು ಹೇಳ್ತೀನಿ. ಆದ್ರೆ ನಾನಿಲ್ಲಿ ಯಾರ್ದೂ ರಿಯಲ್ ನೇಮ್ಸ್ ನ ಬಳಸಲ್ಲ. ಯಾಕಂದ್ರೆ ಮುಂದೆ ಕೇಸಲ್ಲಿ ತುಂಬಾ ದೊಡ್ಡ ಪವರ್ಫುಲ್ ವ್ಯಕ್ತಿಗಳ ಹೆಸರುಗಳು ಬರ್ತವೆ. ಅಂಡ್ ನನ್ ವಿಡಿಯೋ ಯೂಟ್ಯೂಬ್ ಇಂದ ಡಿಲೀಟ್ ಆಗೋದು ನನ್ಗೆ ಇಷ್ಟ ಇಲ್ಲ. ಹಾಗಾಗಿ ನಾನಿಲ್ಲಿ ಯಾರ್ದೂ ರಿಯಲ್ ನೇಮ್ಸ್ ನ ಬಳಸ್ತಿಲ್ಲ. ಬಟ್ ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಒಂದ್ ಸ್ವಲ್ಪ ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ, ಧರ್ಮಸ್ಥಳದಲ್ಲಿ ಮಾಫಿಯಾ ಕೈಂಡ್ ಆಫ್ ನಡೆಸ್ತಿರುವಂತಹ ಒಂದು ವೆರಿ ಪವರ್ಫುಲ್ ಗೌಡ್ರು ಕುಟುಂಬ ಇದೆ. ಇವ್ರ ಹತ್ರ ಬೇಜನ್ ಆಸ್ತಿ, ಬೇಜನ್ ದುಡ್ಡು, ಬೇಜನ್ ಪವರ್, ಬೇಜನ್ ಇನ್ಫ್ಲೂಯೆನ್ಸ್ ಎಲ್ಲಾನು ಇದೆ. ಆ ಊರಲ್ಲಿ ಈ ಗೌಡ್ರು ಕುಟುಂಬದ್ದು ಎಷ್ಟೊಂದು ಕಂಟ್ರೋಲ್ ಇದೆ ಅಂತಂದ್ರೆ ಅವ್ರನ್ನ ಎದುರು ಹಾಕೊಳ್ಳೋರೆ ಯಾರು ಇಲ್ಲ. ಅಂಡ್ ಈ ಒಂದು ಗೌಡ್ರು ಕುಟುಂಬ ಒಂದು ಪ್ರೈವೇಟ್ ಟ್ರಸ್ಟ್ ಹೆಸರಲ್ಲಿ ಒಂದು ವೆರಿ ಪಾಪ್ಯುಲರ್ ದೇವಸ್ಥಾನನ ಸುಮಾರು ವರ್ಷಗಳಿಂದ ತಲೆ ಮಾರುಗಳಿಂದನೂ ನಡ್ಸ್ಕೊಂಡ್ ಬಂದಿರ್ತಾರ. ಅದೇ ಒಂದು ದೇವಸ್ಥಾನದಲ್ಲಿ 60 ವರ್ಷ ವಯಸ್ಸಾಗಿರುವಂತಹ ನಾರಾಯಣ ಅನ್ನೋ ಒಬ್ಬ ವ್ಯಕ್ತಿ ಮಾವುತನಾಗಿ ಕೆಲಸ ಮಾಡ್ತಿರ್ತಾನೆ. ನಾರಾಯಣ ಅವ್ರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು, ಅವ್ರ ತಂದೆನೂ ಅದೇ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇದ್ರು. ಸೊ ಹೀಗೆ ತಲೆ ಮಾರುಗಳಿಂದ ಮಾವುತ ಆಗಿನೇ ನಾರಾಯಣನ ಕುಟುಂಬ ಆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಒಮ್ಮೆ ತುಂಬಾ ವರ್ಷಗಳ ಹಿಂದೆ ನಾರಾಯಣ ಅವ್ರ ತಂದೆ ಆ ದೇವಸ್ಥಾನದಲ್ಲಿ ಮಾವುತಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆಗಿನ ದೇವಸ್ಥಾನದ ಧರ್ಮಾಧಿಕಾರಿ ಆ ಮಾವುತನ ಕೆಲ್ಸದ ಮೇಲೆ ಇರುವಂತಹ ನಿಷ್ಠೆ, ಅವನ ನಿಯತ್ತು
ಅಂಡ್ ತಲೆಮಾರುಗಳಿಂದ ಅವರು ದೇವಸ್ಥಾನಕ್ಕೆ ಸಲ್ಲಿಸ್ತಿರುವಂತಹ ಸೇವೆನ ಮೆಚ್ಚಿ ಆ ಧರ್ಮಾಧಿಕಾರಿ ಆ ನಾರಾಯಣ ಅವ್ರ ತಂದೆ ಆ ಮಾವುತನಿಗೆ ಒಂದು ಜಮೀನ ಕೊಡ್ತಾರೆ ಆಸ್ ಎ ಗಿಫ್ಟ್ ಆಗಿ. ಸೊ ಈಗ ಫ್ಲಾಶ್ ಬ್ಯಾಕ್ ಇಂದ ಒಂದ್ ಸ್ವಲ್ಪ ಮುಂದೆ ಬರುವ 2010-11ರಲ್ಲಿ ಯಾವೊಂದು ಜಮೀನ ಆಗಿನ ಧರ್ಮಾಧಿಕಾರಿ ನಾರಾಯಣ ಅವ್ರ ತಂದೆಗೆ ಆಸ್ ಎ ಗಿಫ್ಟ್ ಆಗಿ ಕೊಟ್ಟಿದ್ರು, ಈಗ ನಾರಾಯಣ ಅವ್ರ ತಂದೆ ಸತ್ ಹೋಗಿ ಆ ಒಂದು ಜಮೀನು ನಾರಾಯಣ ಹೆಸರಿಗೆ ಆಗಿರುತ್ತೆ. ಅಂಡ್ ಆಗಷ್ಟೇ ಗೊತ್ತಾಗುತ್ತೆ ಆ ಜಮೀನ ವೆರಿ ಆಪೋಸಿಟ್ ಒಂದು ದೊಡ್ಡ ಹೈವೇ ಬರ್ತಿದೆ ಅಂಡ್ ಅದರಿಂದ ಜಮೀನ ರೇಟು 10 ಪಟ್ಟು ಜಾಸ್ತಿ ಆಗುತ್ತೆ ಅಂತ. ಸೊ ಈ ವಿಷಯ ಗೊತ್ತಾಗಿ ನೋಡಿ, ದಾನ ಮಾಡದಂತಹ ಧರ್ಮಾಧಿಕಾರಿ ಅಂತೂ ಸತ್ ಹೋದ್ರು, ಆದ್ರೆ ಅವ್ರ ಮುಂದಿನ ಪೀಳಿಗೆ ಅವ್ರಿಗೆ ಈ ಜಮೀನ್ ಮೇಲೆ ಕಣ್ಬಿದ್ದು ನಾರಾಯಣ ಅವ್ರ ಹತ್ರ ಆ ಜಾಗನ ವಾಪಸ್ ಕೇಳ್ತಾರ. ಆದ್ರೆ ನಾರಾಯಣ ಕೊಡಲ್ಲ. ಇಲ್ಲ, ನಾನ್ ಯಾಕೆ ಕೊಡ್ಲಿ, ನಮ್ ತಂದೆಯಿಂದ ಸಿಕ್ಕಿರುವಂತಹ ಜಮೀನ್ ಇದು, ನಮ್ ತಂದೆಯ ಕೊನೆ ಗುರುತು ಇದು ನನ್ನ ಹತ್ರ ಇರೋದು, ಸೊ ಇದನ್ನ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಆ ಗೌಡ್ರು ಕುಟುಂಬನ ನಾರಾಯಣ ಎದುರು ಹಾಕೋತಾರ. ಆಗ ಗೌಡ್ರು ಕುಟುಂಬದವ್ರಿಗೆ ಕೋಪ ಬಂದು ಅವ್ರೇನ್ ಮಾಡ್ತಾರೆ ಅಂದ್ರೆ, ನಾರಾಯಣ ಮನೆಗೆ ನೀರಿನ ಸಪ್ಲೈ ಇರುತ್ತಲ್ವಾ ಅದನ್ನ ಬಂದ್ ಮಾಡ್ತಾರ, ಎಲೆಕ್ಟ್ರಿಸಿಟಿ ಸಪ್ಲೈನು ಕಟ್ ಆಫ್ ಮಾಡ್ತಾರ, ಊರಲ್ಲಿರುವಂತಹ ಎಲ್ಲಾ ಚರಂಡಿಗಳನ್ನ ಕ್ಲೀನ್ ಮಾಡಿ ಆ ಕಸ ಏನಿರುತ್ತೋ ಅದನ್ನ ತಂದು ನಾರಾಯಣ ಮನೆ ಮುಂದೆ ಹಾಕ್ತಾರ. ಇಷ್ಟೇ ಅಲ್ಲ, ನಾರಾಯಣ ಅವ್ರ ಹೆಂಡತಿ ಮಕ್ಕಳು ಎಲ್ಲಾದ್ರೂ ಆಚೆ ಹೋಗ್ತಾ ಬರ್ತಾ ಇದ್ರೆ ಅವ್ರನ್ನ ಕೆಟ್ಟದಾಗ ಬೈಯೋದು, ಹೊಡ್ಕೊಳ್ಳೋದು, ಬಡ್ಕೊಳ್ಳೋದೆಲ್ಲ ಮಾಡ್ತಿರ್ತಾರ. ಇಷ್ಟೆಲ್ಲ ಆಗ್ತಾ ಇದ್ರು ಸ್ಟಿಲ್ ನಾರಾಯಣ ಮಾತ್ರ ಆ ಜಾಗನ ಬಿಟ್ಕೊಡಲ್ಲ. ಆ ಜಾಗದ್ಗೋಸ್ಕರ ನೀನ್ ಬೇಕಿದ್ರೆ ಇದನ್ನೆಲ್ಲ ಸಹಿಸ್ಕೊಂಡಿರಪ್ಪ, ನಮ್ ಕೈಲಂತೂ ಆಗಲ್ಲ ಅಂತ ನಾರಾಯಣನ ಹೆಂಡತಿ ಮಕ್ಕಳು ಅವನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ಬಿಡ್ತಾರ. ಈಗ ಮನೆಯಲ್ಲಿ ನಾರಾಯಣ ಅಂಡ್ 45 ವರ್ಷ ವಯಸ್ಸಿರುವಂತಹ ನಾರಾಯಣ ಅವ್ರ ತಂಗಿ ಯಮುನಾ ಅವ್ರು ಮಾತ್ರ ಇಬ್ರೇ ಇರ್ತಾ ಇದ್ರು. ಸೊ ಒಂದೊಳ್ಳೆ ಅವಕಾಶ ನೋಡ್ಕೊಂಡು 21 ಸೆಪ್ಟೆಂಬರ್ 2012 ಮನೆಯಲ್ಲಿ ನಾರಾಯಣ ಹಾಗೂ ಯಮುನಾ ಇರ್ಬೇಕಾದ್ರೆ ಯಾರೋ ಮನೆ ಒಳಗಡೆ ನುಗ್ಗಿ ನಾರಾಯಣನ್ಗೆ ಹೊಡೆದು ಯಮುನಾಗೂ ಸಹ ಹೊಡೆದು ನಂತರ ಅವಳು ಮಾಡಿ ದೆನ್ ನಾರಾಯಣ ಹಾಗೂ ಯಮುನನ ತಲೆನ ಒಂದು ರುಬ್ಬಗುಂಡಿಂದ ಚಚ್ಚಿ ಸಾಯಿಸ್ಬಿಡ್ತಾರ. ಈ ಕೊಲೆ ಆಗಿದ್ದು ಕಳ್ಳತನಗೋಸ್ಕರ ಅಂತ ಪೊಲೀಸ್ ಅವರು ತಮ್ಮ ರಿಪೋರ್ಟ್ ಅಲ್ಲಿ ಬರೀತಾರ. ಆದ್ರೆ ಪಾಯಿಂಟ್ ಏನ್ ಗೊತ್ತಾ, ಆ ಮನೇಲಿ ಒಂದ್ ಸ್ವಲ್ಪನೂ ಹಣ ಆಗ್ಲಿ ಅಥವಾ ಬಂಗಾರ ಆಗ್ಲಿ ಕಳ್ಳತನ ಆಗಿರಲ್ಲ. ಕಳ್ಳತನ ಆಗಿರೋದು ಕೇವಲ ಆ ಮೇನ್ ರೋಡ್ ಅಲ್ಲಿ ಇದ್ದಂತಹ ಪ್ರಾಪರ್ಟಿ ಪೇಪರ್ಸ್. ಎಂತ ಕೋಇನ್ಸಿಡೆನ್ಸ್ ನೋಡಿ, ಯಾವ ಒಂದು ಜಮೀನಿನ ಪತ್ರ ನಾರಾಯಣ ಮನೆಯಿಂದ ಕಳ್ಳತನ ಆಗಿದ್ವೋ ಅದೇ ಒಂದು ಜಮೀನಲ್ಲಿ 10 ವರ್ಷ ಆದ ನಂತರ ಒಂದು ದೊಡ್ಡ ಹೋಟೆಲ್ ಸ್ಥಾಪನೆ ಆಗುತ್ತೆ ಅಂಡ್ ಆ ಹೋಟೆಲ್ ನ ಇನಾಗ್ರೇಷನ್ ಗೆ ಚಿಕ್ಕ ಗೌಡ್ರು ಬರ್ತಾರ. ಸೊ ಈಗೇನು ನಾರಾಯಣ ಹಾಗೂ ಯಮುನನ ಕೊಲೆ ಆಗಿದ್ಯೋ ಇದಾಗಿದ್ದು 20 ದಿನ ಆದ್ಮೇಲೆ ಸೌಜನ್ಯ ಜೊತೆ ಅಂತ ನಿರ್ದಯ ಘಟನೆ ಆಗಿದ್ದು. ಸೊ ಪೊಲೀಸ್ ಅವರು ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ನ ಫಿಟ್ ಮಾಡೋದಲ್ದೆ ಈ ಒಂದು ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ ಸಹ ಸಂತೋಷ್ ರಾವ್ನೆ ಫಿಟ್ ಮಾಡಿರ್ತಾರ. ಇಲ್ಲಿ ಡೇಟ್ಸ್ ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನಾರಾಯಣ ಹಾಗೂ ಯಮುನನ ಕೊಲೆ ಆಗಿದ್ದು 21 ಸೆಪ್ಟೆಂಬರ್ 2012 ಅಂಡ್ ಸಂತೋಷ್ ರಾವ್ ಧರ್ಮಸ್ಥಳಕ್ಕೆ ಬಂದಿದ್ದು 9 ಅಕ್ಟೋಬರ್ 2012, 20 ದಿನ ಆದ್ಮೇಲೆ. ಸೊ ನಾರಾಯಣ ಹಾಗೂ ಯಮುನನ ಕೊಲೆ ಆದಾಗ ಊರಲ್ಲೇ ಇಲ್ದೆ ಎಲ್ಲೋ ಶೃಂಗೇರಿಯಲ್ಲಿ ಯಾವುದೋ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂತೋಷ್ ರಾವ್ ಹೇಗೆ ಈ ಒಂದು ಕೇಸಲ್ಲಿ ಆರೋಪಿ ಆಗ್ತಾನೆ? ಸೊ ಇದೇ ಒಂದು ಪಾಯಿಂಟ್ ನ ನೋಟಿಸ್ ಮಾಡಿ ಗಿರೀಶ್ ಮುಟ್ಟಣ್ಣನವರು ಧರ್ಮಸ್ಥಳಕ್ಕೆ ಬಂದು ಸಂತೋಷ್ ನ ಲಾಯರ್ ಜೊತೆ ಡಿಸ್ಕಸ್ ಮಾಡ್ತಾರ. ದೆನ್ ಫೈನಲಿ ಏನೋ ತಪ್ಪು ಮಾಡದೆ ಸುಳ್ಳು ಆರೋಪಗಳಿಂದ ಕರಪ್ಟ್ ಪೊಲೀಸ್ ಆಫೀಸರ್ಸ್ ನ ಮಿಸ್ಲೀಡಿಂಗ್ ಇನ್ವೆಸ್ಟಿಗೇಷನ್ ಇಂದ ಸಂತೋಷ್ ರಾವ್ ತನ್ನ ಜೀವನದ 8-10 ವರ್ಷನ ಜೈಲಲ್ಲಿ ಕಳೆದು ಫೈನಲಿ ರಿಲೀಸ್ ಆಗ್ತಾನೆ. ಒಂಥರ ಈ ಕೇಸಿಂದ ಸಂತೋಷ್ ರಾವ್ನ ಇಡೀ ಲೈಫೇ ಸ್ಪಾಯ್ಲ್ ಆಗೋಯ್ತು. ಈಗ ಸಂತೋಷ್ ರಾವ್ ರಿಯಲ್ ಆರೋಪಿ ಅಲ್ಲ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಆಯ್ತು. ಹಾಗಿದ್ರೆ ರಿಯಲ್ ಆರೋಪಿ ಯಾರು? ಪೊಲೀಸ್ ಅವರು ಯಾಕೆ ಕೇಸಲ್ಲಿ ಇಷ್ಟೊಂದು ಅನ್ಫೇರ್ ಇನ್ವೆಸ್ಟಿಗೇಷನ್ ಮಾಡಿದ್ರು? ಯಾರ ರಿಯಲ್ ಹೆಸರನ್ನ ಮುಚ್ಚಿಡ್ಲಿಕ್ಕೆ ಪೊಲೀಸ್ ಆಫೀಸರ್ಸ್ ಈ ಒಂದು ಕೇಸಲ್ಲಿ ಸಂತೋಷ್ ರಾವ್ನ ಸಿಗ್ಹಾಕ್ಸಿದ್ರು? ಇದೆಲ್ಲ ಥಿಂಕ್ ಮಾಡ್ತಾ ಹೋದ್ರೆ ನೋಡಿ, ಆ ಊರಲ್ಲಿ ಆ ಪೊಲೀಸ್ ಆಫೀಸರ್ಸ್ಗೆ ಲಂಚ ಕೊಡೋಷ್ಟು, ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ನ ಸ್ಟಾಪ್ ಮಾಡೋಷ್ಟು ಅಥವಾ ಇನ್ವೆಸ್ಟಿಗೇಷನ್ ನ ಮಿಸ್ಲೀಡ್ ಮಾಡೋಷ್ಟು ಇನ್ಫ್ಲುಯೆನ್ಸ್ ಆಗ್ಲಿ, ಪವರ್ ಆಗ್ಲಿ ಅಥವಾ ಮನಿ ಆಗ್ಲಿ ಊರಿನ ಗೌಡ್ರು ಹತ್ರ ಮಾತ್ರ ಇದ್ದಿದ್ದು. ಸೊ ಈಗ ಸಂಶಯದ ಮುಳ್ಳು ಗೌಡ್ರು ಕಡೆ ತಿರುಗುತ್ತಾ ನೋಡಿ. ಪೊಲೀಸ್ ಅವರು ಸುಮ್ನೆ ಸಂತೋಷ್ ರಾವ್ನ ನಾರಾಯಣ ಹಾಗೂ ಯಮುನಾ ಕೇಸಲ್ಲಿ ಫಿಟ್ ಮಾಡಿದ್ರು. ಈಗ ಆ ಒಂದು ಕೊಲೆ ಪ್ರಕರಣಕ್ಕೂ ಸಂತೋಷ್ ರಾವ್ಗೂ ಏನು ಸಂಬಂಧನೇ ಇರ್ಲಿಲ್ಲ. ಹಂಗೆ ಥಿಂಕ್ ಮಾಡಿ, ನಾರಾಯಣ ಸತ್ರೆ ಅಥವಾ ಅವನ ತಂಗಿ ಯಮುನಾ ಸತ್ರೆ ಯಾರಿಗ ಅಡ್ವಾಂಟೇಜ್ ಆಗುತ್ತೆ? ಊರಿನ ಗೌಡ್ರಿಗೆ, ಯಾಕಂದ್ರೆ ಅವ್ರಿಗೆ ಜಮೀನ್ ಸಿಗುತ್ತಾ. ಸೊ ಈಗ ನಾರಾಯಣ ಹಾಗೂ ಯಮುನಾ ಕೇಸಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂತ ಪ್ರೂವ್ ಆದ್ಮೇಲೆ ಹಾಗಿದ್ರೆ ಆ ಕೊಲೆ
ಮಾಡ್ದವ್ರು ಯಾರು ಅಂತ ಹಾಗೆ ಥಿಂಕ್ ಮಾಡಿದ್ರೆ ಗಿರೀಶ್ ಮುಟ್ಟಣ್ಣನವರಿಗೆ ಆ ಊರಿನ ಗೌಡ್ರ ಮೇಲೆ ಡೌಟ್ ಬರುತ್ತೆ. ಅದೇ ಒಂದು ಡೌಟ್ ಅಲ್ಲಿ ಗಿರೀಶ್ ಮುಟ್ಟಣ್ಣನವರು ಮಹೇಶ್ ತಿಮ್ರೊಡ್ಡಿ ಅಂತ ಇನ್ನೊಬ್ರ ಜೊತೆ ಸೇರ್ಕೊಂಡು ಈ ಹಿಂದೆ ಆ ಒಂದು ಊರಲ್ಲಿ ಆ ಧರ್ಮಸ್ಥಳದಲ್ಲಿ ಈ ಊರಿನ ಗೌಡ್ರು ಯಾವ್ದಾವ್ದೆಲ್ಲ ಕ್ರೈಮ್ ಗಳು ಮಾಡಿದಾರೆ ಅಂತ ಊರಿನ ಜನರಿಂದ ತಿಳ್ಕೊತಾರ. ನಂತರ ಆ ಊರಿನ ಜನ ಯಾವ್ದಾವ್ದೆಲ್ಲ ಮ್ಯಾಟರ್ಸ್ ಹೇಳಿದ್ರು ಆ ಕೇಸ್ ಫೈಲ್ಸ್ ನೆಲ್ಲ ತಿರುಗಿಸಿ ಮುರುಗಿಸಿ ನೋಡಿದಾಗ ನೀವು ನಂಬಲ್ಲ, ಸೌಜನ್ಯ ಕೇಸ್ ಏನೇನು ಅಲ್ಲ, ಅದಕ್ಕಿಂತ ಭೀಕರ ಕೊಲೆಗಳು ಧರ್ಮಸ್ಥಳದಲ್ಲಿ ಆಗಿವೆ ಅಂಡ್ ಎಲ್ಲಾ ಕೊಲೆಗಳ ಹಿಂದೆ ಗೌಡ್ರು ಕುಟುಂಬದ್ದೇ ಕೈ ಇದೆ ಅಂತ ಎದ್ದು ಕಾಣಿಸುತ್ತೆ. 1977 ವೇದಾವಲ್ಲಿ ಕೇಸ್. ಅಂಡ್ ಈ ಒಂದು ಪ್ರೈವೇಟ್ ಸ್ಕೂಲು ಬೇರೆ ಯಾರ್ದು ಅಲ್ಲ, ಆ ಗೌಡ್ರು ಕುಟುಂಬದ. ಈ ಸ್ಕೂಲ್ ಅಲ್ಲಿ 1977 ಅಲ್ಲಿ ವೇದಾವಲ್ಲಿ ಅಂತ ಒಬ್ರು ಟೀಚರ್ ವರ್ಕ್ ಮಾಡ್ತಿರ್ತಾರ. ವೇದಾವಲ್ಲಿ ಆ ಟೀಚರ್ ಜಾಬ್ ಗೆ ತುಂಬಾನೇ ಓವರ್ ಕ್ವಾಲಿಫೈಡ್. ಅವರ ಕ್ವಾಲಿಫಿಕೇಶನ್ಸ್ ನ ಗಮನದಲ್ಲಿ ಇಟ್ಕೊಂಡ್ರೆ ಅವ್ರಿಗೆ HM ಅಥವಾ ಪ್ರಿನ್ಸಿಪಲ್ ನ ಪೋಸ್ಟ್ ಸಿಗ್ಬೇಕು. ಆದ್ರೂ ಸಹ ವೇದಾವಲ್ಲಿ ಆಸ್ ಎ ಟೀಚರ್ ಆಗಿನೇ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರ. ಒಮ್ಮೆ ಏನಾಗುತ್ತೆ, ಸ್ಕೂಲ್ ಅಲ್ಲಿ ಪ್ರಿನ್ಸಿಪಲ್ ನ ಪೋಸ್ಟ್ ಖಾಲಿ ಆಗುತ್ತೆ ಅಂಡ್ ಆ ಒಂದು ಪೋಸ್ಟ್ ಗೆ ಎಲ್ರು ಏನ್ ಅನ್ಕೊಳ್ತಾರೆ, ವೇದಾವಲ್ಲಿನೇ ಸೆಲೆಕ್ಟ್ ಮಾಡೋದು ಅಂತ. ಆದ್ರೆ ವೇದಾವಲ್ಲಿಯ ಕ್ಯಾಸ್ಟ್ ಬೇರೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಪ್ರಿನ್ಸಿಪಲ್ ನ ಪೋಸ್ಟ್ ವೇದಾವಲ್ಲಿಗೆ ಸಿಗದೆ ಬೇರೆ ಯಾರನ್ನೋ ತಂದು ಕೂರಿಸ್ಬಿಟ್ಟಿರ್ತಾರ. ಇದರಿಂದ ಟೀಚರ್ ವೇದಾವಲ್ಲಿಗೆ ತುಂಬಾ ಕೋಪ ಬಂದು ಅವ್ರ ಸ್ಕೂಲ್ ಮುಂದೆ ಪ್ರೊಟೆಸ್ಟ್ ಮಾಡೋದ್ ಸ್ಟಾರ್ಟ್ ಮಾಡ್ತಾರ. ಅಂಡ್ ಈ ವಿಷಯ ಸ್ಕೂಲ್ ನ ಓನರ್ಸ್ ಗೆ ಇಷ್ಟ ಆಗಲ್ಲ. ಸೊ ಅವರು ಆ ಕೋಪನ ಹಾಗೆ ಮನ್ಸಲ್ಲಿ ಇಟ್ಕೊಂಡಿರ್ತಾರೆ. ಒಮ್ಮೆ ಏನಾಗುತ್ತೆ, ಸ್ಕೂಲ್ ರಜೆ ಇರುತ್ತೆ, ವೇದಾವಲ್ಲಿ ಮನೇಲಿ ಇರ್ತಾರ ಅಂಡ್ ಅವ್ರ ಹಸ್ಬೆಂಡ್ ಡಾಕ್ಟರ್ ಅರಳೆ ಅವ್ರಿಗೆ ಯಾವ್ದೋ ಬೇರೆ ಊರಲ್ಲಿ ಒಂದು ಕಾಲೇಜ್ ಅಲ್ಲಿ ಸೆಮಿನಾರ್ ಏನೋ ಇರುತ್ತೆ. ಸೊ ಅವರು ಅಲ್ಲಿಗೆ ಹೋಗಿರ್ತಾರೆ. ಈಗ ಮನೇಲಿ ಇರೋದು ವೇದಾವಲ್ಲಿ ಒಂದೇ. ಇದೇ ಒಂದು ಅವಕಾಶನ ನೋಡ್ಕೊಂಡು ಯಾರೋ ವೇದಾವಲ್ಲಿ ಅವ್ರ ಮನೆಗೆ ನುಗ್ಗಿ ವೇದಾವಲ್ಲಿಗೆ ಹೊಡೆದು ನಂತರ ಅವ್ರನ್ನ ಜೀವಂತವಾಗಿ ಸುಟ್ಬಿಡ್ತಾರ. ಸ್ವಲ್ಪ ಹೊತ್ತು ನಂತರ ರಾತ್ರಿ ಆಗ್ತಿದ್ದಂಗೆ ಡಾಕ್ಟರ್ ಅರಳೆ ಅವರು ಮನೆಗೆ ವಾಪಸ್ ಬರ್ತಾರೆ ಅಂಡ್ ಮನೆ ಒಳಗಡೆ ಬಂದ್ ನೋಡಿದ್ರೆ ವೇದಾವಲ್ಲಿ ಅವರು ಸತ್ ಹೋಗಿ ಅವರ ಬಾಡಿ ಸುಟ್ ಹೋಗಿ ನೆಲದ ಮೇಲೆ ಬಿದ್ದಿದೆ. ಹೆಂಡತಿನ ಕಳ್ಕೊಂಡಿರುವಂತಹ ದುಃಖನ ಸೈಡ್ಗೆ ಇಟ್ಟು ಡಾಕ್ಟರ್ ಅರಳೆ ಅವರು ಮೊದ್ಲು ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ನಮ್ ಮನೆಗೆ ನಾನ್ ಇಲ್ದೇ ಇರುವಂತಹ ಸಮಯನ ನೋಡ್ಕೊಂಡು ಯಾರೋ ಮನೆ ಒಳಗಡೆ ನುಗ್ಗಿ ನನ್ನ ಹೆಂಡತಿನ ಹೊಡೆದು ನಂತರ ಅವಳನ್ನ ತುಂಬಾ ಭೀಕರವಾಗಿ ಸಾಯಿಸಿದರೆ ಅಂತ ಪೊಲೀಸ್ ಅವ್ರಿಗೆ ರಿಪೋರ್ಟ್ ಕೊಡಕ್ ಹೋದ್ರೆ ಅಲ್ಲಿ ಪೊಲೀಸ್ ಅವರು ಉಲ್ಟಾ ಡಾಕ್ಟರ್ ಅರಳೆ ಮೇಲೆನೆ FIR ಬರ್ದು ನೀನೇ ನಿನ್ ಹೆಂಡತಿನ ಸಾಯಿಸಿದ್ಯಾ, ನಾಟಕ ಮಾಡಬೇಡ ಅಂತ ಅವ್ರನ್ನೇ ಅರೆಸ್ಟ್ ಮಾಡ್ಬಿಡ್ತಾರ. ನಂತರ 2-3 ವರ್ಷ ಜೈಲಲ್ಲೇ ಇದ್ದು ಡಾಕ್ಟರ್ ಅರಳೆ ಅವರು ತಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೂಲಕ ಎವಿಡೆನ್ಸ್ ನೆಲ್ಲ ಕಲೆಕ್ಟ್ ಮಾಡಿಸಿ ತಾನ ಕೊಲೆನ ಮಾಡಿಲ್ಲ, ತನ್ನ ಹೆಂಡತಿನ ಸಾಯಿಸಿಲ್ಲ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಮಾಡ್ಕೊಂಡು ಜೈಲಿಂದ ರಿಲೀಸ್ ಆಗ್ತಾರ. ಸೊ ಈಗ ಡಾಕ್ಟರ್ ಅರಳೆ ಅವರು ಈ ಒಂದು ಕ್ರೈಮ್ ನ ಮಾಡಿಲ್ಲ ಅಂತಂದ್ರೆ ವೇದಾವಲ್ಲಿನ ಅಷ್ಟು ಭೀಕರವಾಗಿ ಸಾಯಿಸಿದವ್ರು ಯಾರು, ಈ ವಿಷಯ ಇವತ್ತಿನವರೆಗೂ ಗೊತ್ತಾಗಿಲ್ಲ. 1986 ಅಲ್ಲಿ ನಡೆದಂತಹ ಪದ್ಮಲತಾ ಕೇಸ್. ಪದ್ಮಲತಾ ಅವ್ರ ತಂದೆ ಕಮ್ಯುನಿಸ್ಟ್ ಪಾರ್ಟಿನ ಲೀಡರ್ ಇರ್ತಾರೆ. ಅವ್ರ ರಿಯಲ್ ನೇಮ್ ಏನು ಅಂತ ನಮಗ್ ಗೊತ್ತಾಗಿಲ್ಲ, ಬಟ್ ಈ ವಿಡಿಯೋದಲ್ಲಿ ಅವ್ರ ಹೆಸರು ಲಕ್ಷ್ಮಣ್ ಅಂತ ಅನ್ಕೊಳ್ಳಿ. ಸೊ ಕಮ್ಯುನಿಸ್ಟ್ ಪಾರ್ಟಿನ ಲೀಡರ್ ಇರುವಂತಹ ಲಕ್ಷ್ಮಣ್ ಅವ್ರಿಗೆ ಊರಲ್ಲಿ ತುಂಬಾನೇ ಸಪೋರ್ಟ್ ಇರುತ್ತೆ, ಊರಿನ ಜನರ ಫೇವ್ರೇಟ್ ಇರ್ತಾರೆ ಇವರು. ಅಂಡ್ ಅದೇ ವರ್ಷ ಅಂದ್ರೆ 1986 ಅಲ್ಲಿ ಪಂಚಾಯತ್ ಎಲೆಕ್ಷನ್ ಬೇರೆ ಇರುತ್ತೆ ಅಂಡ್ ಎಲ್ರಿಗೂ ಗೊತ್ತಿತ್ತು ಲಕ್ಷ್ಮಣೆ ಗೆಲ್ಲೋದು ಅಂತ. ಆ ಪಂಚಾಯತ್ ಎಲೆಕ್ಷನ್ ಅಲ್ಲಿ ಲಕ್ಷ್ಮಣ್ ಆಪೋಸಿಟ್ ಗೌಡ್ರಿಗೆ ತುಂಬಾ ಬೇಕಾಗಿರೋರು ಒಬ್ರು ನಿಂತಿರ್ತಾರ ಅಂಡ್ ಅವ್ರಿಗೂ ಗೊತ್ತಿತ್ತು ಎಲೆಕ್ಷನ್ ಏನಾದ್ರು ಆದ್ರೆ ಲಕ್ಷ್ಮಣ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಅಂತ. ಸೊ ಎಲ್ಲಿ ಸೋತೋಗ್ಬಿಡ್ತೀವೋ ಅನ್ನೋ ಭಯಕ್ಕೆ ಆ ಗೌಡ್ರು ಕಡೆ ಅವ್ರು ಏನ್ ಮಾಡ್ತಾರೆ, ಲಕ್ಷ್ಮಣ್ನ ಅಪ್ರೋಚ್ ಮಾಡಿ ಮುಚ್ಕೊಂಡು ಈ ಪಂಚಾಯತ್ ಎಲೆಕ್ಷನ್ ಅಲ್ಲಿ ನಿನ್ ನಾಮಿನೇಷನ್ ನ ಕ್ಯಾನ್ಸಲ್ ಮಾಡು ಅಂತ ವಾರ್ನಿಂಗ್ ಕೊಡ್ತಾರ. ಆದ್ರೆ ಲಕ್ಷ್ಮಣ್ ಅವರು ಅಂಜದೆ ನೀವ್ ಏನ್ ಮಾಡ್ತಿರೋ ಮಾಡ್ಕೊಳ್ರಿ, ಆದ್ರೆ ನಾನ್ ಮಾತ್ರ ನಾಮಿನೇಷನ್ ನ ಕ್ಯಾನ್ಸಲ್ ಮಾಡಲ್ಲ ಅಂತ ಆ ಗೌಡ್ರು ಕುಟುಂಬನ ಎದುರು ಹಾಕೋತಾರ. ದೆನ್ ಎಂತ ಕೋಇನ್ಸಿಡೆನ್ಸ್ ನೋಡಿ, ನೆಕ್ಸ್ಟ್ ಡೇನೆ ಲಕ್ಷ್ಮಣ್ ಅವ್ರ ಮಗಳು ಪದ್ಮಲತಾ ಕಿಡ್ನಾಪ್ ಆಗ್ತಾಳ. ಸುಮಾರು 56 ದಿನ ಅವಳನ್ನ ಯಾರೋ ಕಿಡ್ನಾಪ್ ಮಾಡ್ತಾರೆ ಅಂಡ್ ಆ 56 ದಿನ ಡೈಲಿ ಅವಳನ್ನ ಶೋಷಣೆ ಕೂಡ ಮಾಡ್ತಾರ. ನಂತರ 56 ದಿನ ಆದ್ಮೇಲೆ ಪದ್ಮಲತನ ಬಾಡಿ ನೇತ್ರಾವತಿ ನದಿಲಿ ತೇಲ್ತಾ ಸಿಗುತ್ತಾ. ಆಸ್ ಎಕ್ಸ್ಪೆಕ್ಟೆಡ್ ಈ ಕೇಸಲ್ಲೂ ಪೊಲೀಸ್ ಅವ್ರ ಕಡೆಯಿಂದ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಲ್ಲ ಅಂಡ್ ಯಾರ್ ಪದ್ಮಲತನ ಕಿಡ್ನಾಪ್ ಮಾಡಿದ್ರು, ಯಾರು ಅವಳನ್ನ 15 ದಿನವರೆಗೂ ಶೋಷಣೆ ಮಾಡಿ ನಂತರ ಅವಳನ್ನ ಅಷ್ಟು ಭೀಕರವಾಗಿ ಸಾಯಿಸಿದ್ರು ಅಂತ ಇವತ್ತಿನ ದಿನದವರೆಗೂ ಗೊತ್ತಾಗಿಲ್ಲ. ಮತ್ತೆ ನಮಗೆ ಗೊತ್ತಾದದು 22ಕ್ಕೆ ಸ್ಕೂಲ್ ಡೇ 56 ದಿನ ಕಳೆದು ಹೊಳೆಯಲ್ಲಿ ಹೆಣ ಉಂಡು ಎಂದು ಕೇಳಿ ಪೊಲೀಸಿನವರು ಬರುವಾಗ ಬಂದು ಹೇಳುವಾಗ ನಮಗೆ ಗೊತ್ತಾದ. ಅವರು ನನ್ನನ್ನು ಕರ್ಕೊಂಡೋಗಿ ಅಲ್ಲಿಗೆ ಹೋಗಿವೆ.
ಇನ್ನೊಂದು ಲಾಸ್ಟ್ ಕೇಸ್ ಇದೆ, ಇದು ಅರ್ಲಿ 2000 ಅಲ್ಲಿ ನಡೆದಿರೋದು. ಇವ್ರದ್ದು ಅಷ್ಟಾಗಿ ಡೀಟೇಲ್ಸ್ ನಾನು ಹೇಳಲ್ಲ, ಜಸ್ಟ್ ಮೇಲ್ ಹೇಳ್ತೀನಿ. 2000 ಇಸ್ವಿಯಲ್ಲಿ ಧರ್ಮಸ್ಥಳದಲ್ಲಿ 2 ಫಿನಾನ್ಸ್ ಬ್ಯಾಂಕ್ ಇರ್ತಾವೆ. ಒಂದು ಅಗೇನ್ ರಿಯಲ್ ನೇಮ್ ತಗೊಳ್ಳೋದು ಬೇಡ, ಲೈಕ್ ಜಸ್ಟ್ ಸಹಕಾರ ಗ್ರಾಮೀಣ ಬ್ಯಾಂಕ್ ಅನ್ಕೊಳ್ಳಿ. ಅಂಡ್ ಇನ್ನೊಂದು ಬಂದ್ಬಿಟ್ಟು ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಬಂದು ಗೌಡ್ರು ಕುಟುಂಬ ಅವ್ರಿಗೆ ಸೇರಿದ್ದು. ಆ ಕಡೆ ಇವ್ರ ಆಪೋಸಿಟ್ ಏನದು ಗ್ರಾಮೀಣ ಬ್ಯಾಂಕ್ ಇತ್ತು, ಅದರಲ್ಲಿ ಒಬ್ಬ ಮ್ಯಾನೇಜರು ಬಡವ್ರಿಗೆ ಸಹಾಯ ಆಗ್ಲಿ ರೈತರಿಗೆ ಸಹಾಯ ಆಗ್ಲಿ ಅಂತ ತುಂಬಾ ಕಡಿಮೆ ಬಡ್ಡಿಗೆ ಲೋನ್ ಕೊಡ್ತಿರ್ತಾನೆ. ಇದರಿಂದಾಗಿ ಧರ್ಮಸ್ಥಳದಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಸ್ಟಮರ್ಸ್ ಆ ಗ್ರಾಮೀಣ ಬ್ಯಾಂಕ್ ಕಡೆಗೆ ಹೋಗ್ತಿರ್ತಾರೆ, ಪ್ರೈವೇಟ್ ಲಿಮಿಟೆಡ್ ಕಡೆಗೆ ಯಾರು ಬರ್ತಿರಲ್ಲ. ಇದರಿಂದ ಗೌಡ್ರಿಗೆ ಲಾಸ್ ಆಗ್ತಿರುತ್ತಾ. ಸೊ ಅವ್ರೇನ್ ಮಾಡ್ತಾರೆ, ಆ ಗ್ರಾಮೀಣ ಬ್ಯಾಂಕ್ ನ ಮ್ಯಾನೇಜರ್ ಏನಿದ್ನೋ ಅವನ್ಗೆ ಒಂದು ಸ್ವೀಟ್ ವಾರ್ನಿಂಗ್ ಕೊಡ್ತಾರ, ಮುಚ್ಕೊಂಡು ಇನ್ಮೇಲೆ ಇಂದ ನಿನ್ ಲೋನ್ಸ್ ಕೊಡೋದನ್ನ ನಿಲ್ಸ್ಬಿಡು. ಇನ್ ಕೇಸ್ ಲೋನ್ ಕೊಟ್ರು ನಾವ್ ಯಾವ ಇಂಟ್ರೆಸ್ಟ್ ರೇಟ್ ಗೆ ಲೋನ್ ನ ಕೊಡ್ತಾ ಇದೀವೋ ಅದೇ ರೇಟ್ ಗೆ ನೀನು ಕೊಡುವ ಅಂತ ಫೋರ್ಸ್ ಮಾಡ್ತಾರ. ಆದ್ರೆ ಆ ಗ್ರಾಮೀಣ ಬ್ಯಾಂಕ್ ನ ಮ್ಯಾನೇಜರ್ ಇದ್ಯಾವುದನ್ನು ಕಿವಿಗೆ ಹಾಕೊಳ್ಳಾರ್ದೆ ಅವನ್ ಕೆಲಸ ಅವ್ನ್ ಮಾಡ್ಕೊಂಡು ಹೋಗ್ತಾನ. ದೆನ್ ಸಡನ್ಲಿ ಒಂದು ದಿನ ಬ್ಯಾಂಕ್ ಮ್ಯಾನೇಜರ್ ನ ಹೆಂಡತಿನ ಮನೆ ಒಳಗಡೆನೆ ನುಗ್ಗಿ ಯಾರು ಮಾಡಿ ತುಂಬಾ ಭೀಕರವಾಗಿ ಸಾಯಿಸ್ಬಿಡ್ತಾರ. ಇದರ ರಿಗಾರ್ಡಿಂಗ್ ಆ ಬ್ಯಾಂಕ್ ಮ್ಯಾನೇಜರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಪೊಲೀಸ್ ಅವರು ಉಲ್ಟಾ ಆ ಬ್ಯಾಂಕ್ ಮ್ಯಾನೇಜರ್ ಹೆಸರಲ್ಲೇ FIR ಬರ್ದು ನೀನೇ ನಿನ್ ಹೆಂಡತಿನ ಸಾಯಿಸಿದ್ಯಾ ಅಂತ ಅವನ್ನೇ ಅರೆಸ್ಟ್ ಮಾಡ್ಬಿಡ್ತಾರ. ನಂತರ 1-2-3 ವರ್ಷ ಆ ಬ್ಯಾಂಕ್ ಮ್ಯಾನೇಜರ್ ಜೈಲಲ್ಲಿ ಇರ್ತಾನೆ. ಅದಾದ್ಮೇಲೆ ಅವನ ಕ್ರೈಮ್ ನ ಮಾಡಿಲ್ಲ ಅಂತ ಕೋರ್ಟ್ ಅಲ್ಲಿ ಪ್ರೂವ್ ಆಗುತ್ತೆ. ಆದ್ರೆ ರಿಯಲ್ ಕ್ರೈಮ್ ಮಾಡಿದವರು ಯಾರು ಅಂತ ಸ್ಟಿಲ್ ಇಟ್ಸ್ ಎ ಕ್ವಶನ್ ಮಾರ್ಕ್. ಅಂಡ್ ಇನ್ನೊಂದು ನಾರಾಯಣ ಅಂಡ್ ಯಮುನಾ ಕೇಸ್ ಬಗ್ಗೆ ಅಂತೂ ನಾನು ಆಗ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಎಂತಹ ಕೋ ಇನ್ಸಿಡೆಂಟ್ಸ್ ಗಳು ನೋಡಿ, ಯಾರೆಲ್ಲ ಆ ಧರ್ಮಸ್ಥಳದಲ್ಲಿ ಗೌಡ್ರು ಕುಟುಂಬನ ಎದುರಾಕೊಂಡಿದಾರೋ ಅವ್ರ ಜೀವನದಲ್ಲಿ ಏನೋ ಒಂದು ತುಂಬಾ ದೊಡ್ಡ ದುರಂತ ನಡೆದು ಹೋಗುತ್ತಾ. ಅಂಡ್ ಸರ್ಪ್ರೈಸಿಂಗ್ಲಿ ಅವ್ರ ಕೇಸಲ್ಲಿ ಪೊಲೀಸ್ ಅವ್ರ ಕಡೆಯಿಂದ ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗಲ್ಲ. ಅಂಡ್ ಯಾರ ಆ ಕ್ರೈಮ್ ನ ಮಾಡಿದ್ರು ಅಂತ ಯಾವತ್ತೂ ಹೊರಗೆ ಬರೋದೇ ಇಲ್ಲ. ಸೊ ಈ ಗೌಡ್ರು ಕುಟುಂಬದವರು ಧರ್ಮಸ್ಥಳದಲ್ಲಿ ಬೇಜನ್ ಕರ್ಮಕಾಂಡಗಳನ್ನ ಮಾಡಿದ್ದಾರೆ. ಅಂಡ್ ಅವ್ರ ಪವರ್ ಅಂಡ್ ಅವ್ರಿಗಿರುವಂತಹ ಇನ್ಫ್ಲೂಯೆನ್ಸ್ ಇಂದ ಆ ಎಲ್ಲಾ ಕೇಸ್ ನ ಮುಚ್ಚಾಕಿದ್ದಾರೆ ಅಂತ ಮಹೇಶ್ ಹಾಗೂ ಗಿರೀಶ್ ಮುಟ್ಟಣ್ಣನವರ ಹೇಳಿಕೆ ಆಗಿದೆ. ಸೊ ಗೌಡ್ರು ಫ್ಯಾಮಿಲಿನ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಧರ್ಮಸ್ಥಳದಲ್ಲಿ ಒಂದು ಹುಡುಗಿನ ರೇಪ್ ಅಂಡ್ ಮರ್ಡರ್ ಮಾಡಿ ದೆನ್ ಪೊಲೀಸ್ ಅವ್ರಿಗೆ ಲಂಚ ಕೊಟ್ಟು ಇನ್ವೆಸ್ಟಿಗೇಷನ್ ನ ಮಿಸ್ಲೀಡ್ ಮಾಡುವಷ್ಟು ಪವರ್ ಇನ್ಫ್ಲೂಯೆನ್ಸ್ ಈ ಗೌಡ್ರು ಕುಟುಂಬಕ್ಕೆ ಮಾತ್ರ ಇರೋದು. ಈಗ ಸಂತೋಷ್ ರಾವ್ ಅಂತೂ ಸೌಜನ್ಯ ಕೇಸಲ್ಲಿ ಆರೋಪಿ ಅಲ್ಲ ಅಂತ ಪ್ರೂವ್ ಆಯ್ತು. ಹಾಗಿದ್ರೆ ರಿಯಲ್ ಆರೋಪಿ ಯಾರು? ನೆನಪು ಮಾಡ್ಕೊಳ್ಳಿ, 11 ಅಕ್ಟೋಬರ್ 2012 ಸಂಜೆ 5 ಗಂಟೆ ಹಾಗೆ ಬಾಹುಬಲಿ ಬೆಟ್ಟದಲ್ಲಿ ಸಂತೋಷ್ ರಾವ್ ತನ್ನ ಪಾಡಿಗೆ ತಾನು ಸೀನರೀಸ್ ನ ಎಂಜಾಯ್ ಮಾಡ್ಕೊಂಡು ಸುಮ್ಮನೆ ಕೂತಿರ್ಬೇಕಾದ್ರೆ ಅವನ ಹತ್ರ 5 ಜನ ಕಿಡಿಗೇಡಿಗಳು ಬಂದು ಜಗಳ ತೆಗಿತಾರ. ಆ 5 ಜನ ಕಿಡಿಗೇಡಿಗಳು ಯಾರು ಅಂತ ನಾನು ಇಲ್ಲಿವರೆಗೂ ನಿಮ್ಗೆ ಹೇಳಿಲ್ಲ. ಸೊ ಅವರು ಬೇರೆ ಯಾರು ಅಲ್ಲ, ಚಿಕ್ಕ ಗೌಡ್ರು ಮಗ ನಿಶಾಂತ್ ಜೈನ್ ನ ವೆರಿ ಕ್ಲೋಸ್ ಫ್ರೆಂಡ್ಸ್. ಅವ್ರು ದಣಿ ಮಾಡಿರುವಂತಹ ಕ್ರೈಮ್ ಅಲ್ಲಿ ಬೇರೆ ಯಾರನ್ನಾದ್ರೂ ಸಿಗಿಸ್ಬೇಕಲ್ಲ ಅಂತ ಇವ್ರು ಬಕ್ರ ಹುಡುಕ್ತಾ ಇರ್ಬೇಕಾದ್ರೆ ಆಗ ಇವ್ರಿಗೆ ಸಿಗೋದೆ ಸಂತೋಷ್ ರಾವ್. ಅಗೇನ್ ಇನ್ನೊಂದು ಎಂತ ಕೋಇನ್ಸಿಡೆನ್ಸ್ ನೋಡಿ, ಸಂತೋಷ್ ರಾವ್ ಸೌಜನ್ಯ ಕೇಸಲ್ಲಿ ಅರೆಸ್ಟ್ ಆದ ನಂತರ ಚಿಕ್ಕ ಗೌಡ್ರು ಮಗ ನಿಶಾಂತ್ ಜೈನ್ ದೇಶನೇ ಬಿಟ್ಟು ಹೋಗ್ಬಿಡ್ತಾನೆ. ಈ ಕೇಸಲ್ಲಿ ಚಿಕ್ಕ ಗೌಡ್ರು ಮಗ ಇನ್ವಾಲ್ವ್ಮೆಂಟ್ ಇದೆ ಅಂತ ಯಾರಿಗೂ ಡೌಟೇ ಬರ್ತಾ ಇರ್ಲಿಲ್ಲ. ಡೌಟ್ ಯಾವಾಗ ಬಂತು ಅಂದ್ರೆ ಆ 5 ಜನ ಕಿಡಿಗೇಡಿಗಳು ಯಾರು ಸಂತೋಷ್ನ ಈ ಒಂದು ಕೇಸಲ್ಲಿ ಸಿಗಾಕ್ಸಿದ್ರು ಆ 5 ಜನರಲ್ಲಿ ಒಬ್ಬ ರವಿ ಪೂಜಾರಿ ಅಂತಾನು ಇರ್ತಾನೆ. ಅವನ್ಗೆ ತಾನು ತಪ್ಪು ಮಾಡಿದೀನಿ ಅಂತ ಗಿಲ್ಟ್ ಕಾಡುತ್ತೋ ಅಥವಾ ಬೇರೆ ಏನೋ ಗೊತ್ತಿಲ್ಲ, ಆದ್ರೆ ಅವನೇ ಸ್ವತಃ ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ಸೌಜನ್ಯ ಕೇಸಲ್ಲಿ ನಿಜವಾದ ಆರೋಪಿ ಸಂತೋಷ್ ಅಲ್ಲ ಕಂಡ್ರು, ಅವನ್ನ ಸುಮ್ನೆ ಸಿಗಾಕ್ಸಿರೋದಷ್ಟೇ, ನಿಜವಾದ ಆರೋಪಿಗಳು ಚಿಕ್ಕ ಗೌಡ್ರು ಮಗ ನಿಶಾಂತ್ ಜೈನ್ ಅಂಡ್ ಅವನ್ ಫ್ರೆಂಡ್ಸ್ ಸೂರಜ್, ಕಿರಣ್ ಅಂಡ್ ಕಣ್ಮಣಿ ಅಂತ. ಈ ಎಲ್ಲಾ ವಿಷಯನ ರವಿ ಪೂಜಾರಿ ಪೊಲೀಸ್ ಅವ್ರಿಗೆ ತಿಳಿಸ್ತಾನೆ. ಅಗೇನ್ ಎಂತ ಒಂದು ಕೋಇನ್ಸಿಡೆನ್ಸ್ ನೋಡಿ, ಈ ವಿಷಯಗಳನ್ನ ಊರಿನ ಜನರು ಮುಂದೆ ಹೇಳಿದಂತಹ ರವಿ ಪೂಜಾರಿ ಆಕಸ್ಮಿಕವಾಗಿ ಸತ್ ಹೋಗ್ಬಿಡ್ತಾನೆ. ಇವನು ಹೇಳಿದ್ದು ನಿಜ ಅಂತ ಜನರಿಗೆ ಯಾವಾಗ ಕನ್ಫರ್ಮ್ ಆಗುತ್ತೆ ಅಂದ್ರೆ ಸೌಜನ್ಯಗೆ ತುಂಬಾ ಹತ್ರವಾದವ್ರು ಒಬ್ರು ಯಶೋಧ ಅನ್ನೋರು ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಸೌಜನ್ಯ ಕೊಲೆ ಆಗಿದ್ದ ದಿನ ಆ ಒಂದು ಸ್ಪಾಟ್ ಅಲ್ಲಿ ನಾನು ಈ 3 ಜನರನ್ನ ನೋಡಿದ್ದೆ ಅಂತ ಸಾಕ್ಷಿ ಹೇಳ್ತಾರೆ. ಈಗ ಎಲ್ಲಾ ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಹೋದ್ರೆ ಸೌಜನ್ಯ ಕೇಸ್ ಒಂದೇ ಅಲ್ಲ, ನಾರಾಯಣ ಹಾಗೂ ಯಮುನಾ ಕೇಸಲ್ಲೂ, ವೇದವಲ್ಲಿ ಕೇಸಲ್ಲೂ, ಆ ಬ್ಯಾಂಕ್ ಮ್ಯಾನೇಜರ್ ನ ಕೇಸಲ್ಲೂ ಹಾಗೂ ಪದ್ಮಲತಾ ಕೇಸಲ್ಲೂ ಸೀದಾ ಡೈರೆಕ್ಟ್ ಡೌಟ್ ಬರೋದೆ ಊರಿನ ಗೌಡ್ರ ಮೇಲೆ. ಐ ರಿಯಲಿ ವಾಂಟ್ ಟು ಅಪ್ರಿಶಿಯೇಟ್ ಕೂಡ್ಲಾ ರ್ಯಾಂಪೇಜ್ ಯೂಟ್ಯೂಬ್ ಚಾನಲ್, ಥರ್ಡ್ ಐ ಯೂಟ್ಯೂಬ್ ಚಾನಲ್, ಗಿರೀಶ್ ಮುಟ್ಟಣ್ಣನವರು ಸರ್ ಹಾಗೂ ಮಹೇಶ್ ಅವರು ಅಂಡ್ ಆಲ್ ಅದರ್ಸ್. ಇವರ ಕಾನ್ಸ್ಟೆಂಟ್ ಎಫರ್ಟ್ಸ್ ಇಂದಾನೆ ಸತ್ಯ ಏನಂತ 1 by 1 ಹೊರಗೆ ಬರ್ತಿದೆ ಅಂಡ್ ದೇ ಆರ್ ಟ್ರೈಯಿಂಗ್ ದೇರ್ ಲೆವೆಲ್ ಬೆಸ್ಟ್ ಟು ಕ್ಯಾಚ್ ರಿಯಲ್ ಕ್ರಿಮಿನಲ್ಸ್. ಅಟ್ ಪ್ರೆಸೆಂಟ್ ಸೌಜನ್ಯ ಕೇಸ್ ಬಗ್ಗೆ ಅಪ್ಡೇಟ್ ಏನು ಅಂತಂದ್ರೆ ಹೈಕೋರ್ಟ್ ವರೆಗೂ ಈ ಒಂದು ಕೇಸ್ ಹೋಗಿದೆ ಅಂಡ್ ಈ ಕೇಸಲ್ಲಿ ಈಗ ಇನ್ನೊಮ್ಮೆ ಮತ್ತೆ ಫ್ರೆಶ್ ಆಗಿ ರೀಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು ಅಂತ ಹೋರಾಟ ನಡೀತಿದೆ.
ಸದುತ ಪ್ರಜೆಗಳೇ, ಇದಾಗಿತ್ತು ಸೌಜನ್ಯ ಕೇಸ್ ಬಗ್ಗೆ ನಮ್ಮ ಒಂದು ಡೀಟೇಲ್ಡ್ ವಿಡಿಯೋ. ಈ ವಿಡಿಯೋದಲ್ಲಿ ನನ್ನಿಂದ ಎಲ್ಲಾದ್ರೂ ಏನಾದ್ರೂ ಚಿಕ್ಕ ಪುಟ್ಟ ಇನ್ಫಾರ್ಮೇಶನ್ ಮಿಸ್ ಆಗಿದ್ರೆ ಅಥವಾ ಮಿಸ್ಟೇಕ್ ಆಗಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಲೈಟ್ ಮಾಡಿ. ಈ ವಿಡಿಯೋ ಯಾವಾಗ ಯೂಟ್ಯೂಬ್ ಇಂದ ಡಿಲೀಟ್ ಆಗುತ್ತೋ ನನ್ಗಂತೂ ಗೊತ್ತಿಲ್ಲ. ಸೊ ಪ್ಲೀಸ್ ಆದಷ್ಟು ಬೇಗ ಇದನ್ನ ಎಲ್ಲಾ ಕಡೆ ಶೇರ್ ಮಾಡಿ. ಓಕೆ ಪ್ರಜೆಗಳೇ, ಇವತ್ತಿಗಿಷ್ಟು ಸಾಕು ಅನ್ಕೊಳ್ತೀನಿ. ನಾನು ನಿಮ್ಮ ದೂತ ಸಮೀರ್ MD. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.